भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवत्नममरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णद्वैपायनं व्यासं विद्धि नारायणं स्वयं को ह्यन्यः पुण्डरीकाक्षात् महाभारतकृद्भवेत्। महत्त्वात् भारवत्वाच्च महाभारतमुच्यते। निरुक्तमस्य यो वेद सर्वपापैः प्रमुच्यते। स्वयं नारायणो देवो ब्रह्मरुद्रेन्द्रपूर्वकैः अर्थितो व्यासतां प्राप्य केवलं तत्त्वनिर्णयम् चकार पञ्चमं वेदं महाभारतसंज्ञितम्। यो विप्रलम्ब विपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेन मूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। युधिष्ठिरस्तमासाद्य तपसा दग्धकिल्बिषम् अभ्यवादयत प्रीतः शिरसा नाम कीर्तयन्। स्वस्त्यस्तु सदाम् अशेषसन्मङ्गलानि भवन्तु। श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते वनपर्वणि यत्किञ्चित् पूर्वोक्तप्रमेयानुवादः। हरि ओम हरि ओम हरि ओम। ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಮಾಸದ ಶುಕ್ಲ ಪಕ್ಷ ಏಕಾದಶಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ದಿನ. ಸಕಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಅಂತಾರೆ ದಾಸರು. ಉಳಿದೆಲ್ಲ ವ್ರತಗಳು ಒಂದು ದಿನ, ಎರಡು ದಿನ, ಒಂದು ವಾರ, ತಿಂಗಳು ಈ ರೀತಿಯಾಗಿ ಮಾಡಬೇಕು. ಚಾತುರ್ಮಾಸ್ಯದ ಪರ್ವಕಾಲವು ನಡೀತಾ ಇದೆ. ಒಂದು ತಿಂಗಳು
ಶಾಕವ್ರತ ಮುಗಿಸಿ ಇವತ್ತಿನಿಂದ ದಧಿವ್ರತ ಪ್ರಾರಂಭವಾಯಿತು. ಆದರೆ ಎಲ್ಲ ವ್ರತಗಳು ಉದ್ಯಾಪನೆ ಮಾಡಿ ಮುಗಿಸಿದರಾಯಿತು, ಮತ್ತೆ ಮಾಡುವ ಅವಶ್ಯಕತೆ ಇಲ್ಲ. ಉದ್ಯಾಪನೆ ಮಾಡಿದ ಮೇಲೂ ನಿರಂತರ ಮಾಡುವ ವ್ರತ ಅಂದ್ರೆ ಏಕಾದಶಿ ವ್ರತ ಒಂದು. ಸ್ಕಂದ ಪುರಾಣದಲ್ಲಿ ವೇದವ್ಯಾಸರು ಹೇಳುತ್ತಾರೆ, ಏಕಾದಶಿ ವ್ರತಕ್ಕೂ ಉದ್ಯಾಪನೆ ಮಾಡಬೇಕಂತ. ಬೇರೆ ಬೇರೆ ವ್ರತಗಳಿಗೆ ಉದ್ಯಾಪನೆ ಇರೋ ಹಾಗೆ ಏಕಾದಶಿ ವ್ರತದ ಉದ್ಯಾಪನೆ ಅಂಬರೀಷ ಮಹಾರಾಜ ಮಾಡಿದ್ದು ನವಮಸ್ಕಂದ ಭಾಗವತರಲ್ಲಿ ಹೇಳ್ತಾರೆ. ಆದರೆ ವ್ಯತ್ಯಾಸ ಏನು? ಉದ್ಯಾಪನೆ ಮಾಡಿದ ನಂತರದಲ್ಲಿಯೂ ಮತ್ತೆ ವ್ರತವನ್ನ ಮಾಡ್ತಾ ಇರೋದು, ಕೊನೆಯಲ್ಲ. ಆಯುಷ್ಯ ಇರೋವರೆಗೂ ಮಾಡಬೇಕು ಏಕಾದಶಿ, ಮಧ್ಯ ಮಧ್ಯದಲ್ಲಿ ಮಾಡಬೇಕಂತ. ಒಂದು ಕಾರ್ತಿಕ ಮಾಸ, ಇಲ್ಲ ಅಂದ್ರೆ ಮಾಘ ಮಾಸ, ಇಲ್ಲ ಶ್ರಾವಣ ಮಾಸ, ಯಾವ ಮಾಸ ಅನುಕೂಲ ಆಗುತ್ತೋ ಒಂದು ದ್ವಾದಶಿ. ಏಕಾದಶಿ ದಿನ ಬ್ರಾಹ್ಮಣ ದಂಪತಿಗಳನ್ನು ಆವಾಹನೆ ಮಾಡಿ ಅವರನ್ನ ಕರೆದು ಅವರಿಂದ ಭಾಗವತ ಶ್ರವಣ ಮಾಡಿ, ಮಾರನೇ ದಿನ ಅರ್ಘ್ಯ ಪಾದ್ಯ ವಸ್ತ್ರ ಧೂಪ ದೀಪಗಳಿಂದ ಬ್ರಾಹ್ಮಣನ ಪೂಜೆ ಮಾಡಿ ಅವರಿಗೆ ದಂಪತಿಗಳಿಗೆ ಭೋಜನ ಮಾಡಿಸಿ ಅವರಿಂದ ಆಶೀರ್ವಾದ ತಗೊಳ್ಳೋದು, ಇದನ್ನ ಉದ್ಯಾಪನೆ ಅಂತ ಕರೀತಾರೆ. ಇದನ್ನ ಯಥಾಶಕ್ತಿಯಾಗಿ ಮಾಡಬೇಕು. ಯಾರಿಗೆ ಎಷ್ಟು ಜನರನ್ನ ಕರೆಯುವುದಕ್ಕೆ ಸಾಧ್ಯವೋ 1,00,000 ಜನರನ್ನ ಅಂಬರೀಷ ಮಹಾರಾಜ ಕರೆದಿದ್ದ. ಆದರೆ ಇದನ್ನ ಮಾಡಲೇಬೇಕಂತ ಮಧ್ಯ ಮಧ್ಯದಲ್ಲಿ ಇದರ ಉದ್ಯಾಪನೆ ಮಾಡ್ತಾ ಇರಬೇಕು. ವ್ರತ ಮಾತ್ರ ಆಯುಷ್ಯ ಇರೋವರೆಗೂ ಮಾಡಬೇಕಾದದ್ದು. ಅಂತಹ ಒಂದು ಪವಿತ್ರವಾದ 3 ದಿನದ ವ್ರತ ಇದು. ಏಕಾದಶಿ ಅನ್ನೋದು ಒಂದು ದಿನದ ವ್ರತ ಅಲ್ಲ, ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ದಿನ ಬೆಳಗ್ಗೆ ಸ್ನಾನ ಪೂಜೆ ಊಟ ಮಾಡಿ ನೀರು ಕುಡಿದರಾಯಿತು, ಮತ್ತೆ ದ್ವಾದಶಿ ಬೆಳಗ್ಗೆನೆ ಊಟ ನೀರು, ಮಧ್ಯಾಹ್ನ ದ್ವಾದಶಿನೂ ಏನಿಲ್ಲ, ಮತ್ತೆ ತ್ರಯೋದಶಿ ಬೆಳಗ್ಗೆ. 3 ದಿನದಲ್ಲಿ 2 ಊಟ 2 ನೀರು. ಅದನ್ನ ಅಂಬರೀಷ ಮಹಾರಾಜ ಮಾಡುತ್ತಿದ್ದ ಅಂತ ಭಾಗವತ ಹೇಳ್ತದೆ. ಅಂತಹ ಒಂದು ಪವಿತ್ರವಾದ ಏಕಾದಶಿ ಪರ್ವಕಾಲ. ಜೊತೆಗೆ ನಾಳೆನೂ ಒಂದು ಅತಿರಿಕ್ತ ಏಕಾದಶಿ, ನಾಡಿದ್ದು ಪವಿತ್ರಾರೋಪಣ. ಪರಮಾತ್ಮನಿಗೆ ಪವಿತ್ರಗಳನ್ನ ರೇಷ್ಮೆ ದಾರದಿಂದ ಮಾಡಿದ ಪವಿತ್ರಗಳನ್ನ ಸಮರ್ಪಣೆ ಮಾಡುವಂತಹ ಒಂದು ದೊಡ್ಡ ಪರ್ವಕಾಲ. ವಿಶೇಷವಾಗಿ ಮಾನವ ಜನ್ಮ ಬರೋದೇ ತುಂಬಾ ಅಪರೂಪ. 84 ಲಕ್ಷ ಯೋನಿಗಳಲ್ಲಿ ದೇವರ ಪೂಜೆ ಮಾಡೋದಕ್ಕೆ, ಭಗವಂತನಿಗೆ ಅರ್ಚನೆ ಮಾಡೋದಕ್ಕೆ, ಜಪ ಪಾರಾಯಣ ಪೂಜೆಗಳಿಗೆ ಮಾನವ ಜನ್ಮ ಹೊರತಾಗಿ ಬೇರೆ ಇಲ್ಲ. ಇರುವೆ, ಸೊಳ್ಳೆ, ಮೊಸಳೆ, ಮೀನು, ಆಕಳು, ಎಮ್ಮೆ ಎಲ್ಲ ಜನ್ಮಗಳಲ್ಲಿ ಊಟ ಉಂಟು. ಆಕಳು ತಿಂತದೆ, ನಾವು ತಿಂತೇವೆ. ಅದು ಮಲಗುತ್ತದೆ, ನಾವು ಮಲಗುತ್ತೇವೆ. ನಾವು ಒಳಗೆ, ಅದು ಮನೆ ಹೊರಗೆ, ಅಷ್ಟೇ ವ್ಯತ್ಯಾಸ. ಕೇವಲ ಊಟ ನಿದ್ದೆ ಮಾಡೋ ಹಾಗಿದ್ರೆ ಮಾನವ ಜನ್ಮ ಯಾಕೆ ಬೇಕು? ಬೇರೆ ಯಾವ ಪ್ರಾಣಿ ಆಗಬಹುದಲ್ಲ. ಉಳಿದೆಲ್ಲ ಪ್ರಾಣಿಗಳು ಮಾಡದೇ ಇರುವ ಒಂದು ಹೊಸದಾದ ಕೆಲಸ ನಾವು ಮಾಡ್ತೇವೆ ಅಂತ ಅಪೇಕ್ಷೆ ಇಟ್ಕೊಂಡೇ ದೇವರು ನಮ್ಮನ್ನ ಮಾನವ ಜನ್ಮ ಕೊಟ್ಟು ಕಳಿಸಿದ್ದಾನೆ. ಪ್ರಧಾನವಾಗಿ ಮಾಡಬೇಕಾದ ದೊಡ್ಡ ಕಾರ್ಯ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹವಿದ್ಯತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಆಜ್ಞೆ ಮಾಡ್ತಾನೆ. ಎಲ್ಲ ವಸ್ತುಗಳಿಗೆ ಮಡಿ ಮೈಲಿಗೆ ಇದೆ. ಬಟ್ಟೆ ಮೈಲಿಗೆ ಆಗತ್ತೆ, ಅಥವಾ ನೀರು ತುಂಬಿಟ್ಟದ್ದು ಮೈಲಿಗೆ ಆಗತ್ತೆ, ಕೊನೆಗೆ ದೇಹನೂ ಮೈಲಿಗೆ ಆಗತ್ತೆ. ಮೈಲಿಗೆ ಆಗದೇ ಇರುವುದು ಒಂದೇ ಒಂದು ಅಂದ್ರೆ ಜ್ಞಾನ. ಅಂದ್ರೆ ಅದಕ್ಕೆ ಮೈಲಿಗೆನೇ ಇಲ್ಲ, ಯಾವಾಗಲೂ ಪರಮ ಮಡಿಯಲ್ಲಿ ಇರೋದು. ಅಂತಹ ಭಗವಂತನ ವಿಶಿಷ್ಟವಾದ ಮಹಿಮೆಯನ್ನ ಮಹಾಭಾರತದಲ್ಲಿ ನಾವೆಲ್ಲರೂ ಶ್ರವಣ ಮಾಡ್ತಾ ಇದ್ದೇವೆ. ಪರಮಾತ್ಮನ ಅನನ್ಯ ಭಕ್ತರಾದ ಪಾಂಡವರು ವನವಾಸದಲ್ಲಿ ಸಂಚಾರ ಮಾಡುವ ವನಪರ್ವದ ವಿಚಾರಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಅನೇಕ ಮಾತುಗಳು ಮಹಾಭಾರತದ ವನಪರ್ವದಲ್ಲಿ ಬರದೇ ಇರುವ ವಿಚಾರಗಳಿಲ್ಲ. ಕೇವಲ 12 ವರ್ಷ ಪಾಂಡವರು ವನವಾಸ ಮಾಡಿದರು ಅಂತ ಒಂದು ಶ್ಲೋಕದಲ್ಲಿ ಮುಗಿಸ್ಬೋದಾಗಿತ್ತಲ್ಲ, ಅಷ್ಟು ಮಾಡಲಿಲ್ಲ ವ್ಯಾಸರು. ಪಾಂಡವರು 12 ವರ್ಷ ಎಲ್ಲೆಲ್ಲಿ ವನವಾಸ ಮಾಡಿದರು, ಯಾವ ಅರಣ್ಯಕ್ಕೆ ಬಂದರು, ಯಾವ ತೀರ್ಥಕ್ಷೇತ್ರಗಳಿಗೆ ಬಂದರು. ಮೊನ್ನೆ ನೀವೆಲ್ಲ ಕೇಳಿದ್ದೀರಿ ಕುರುಕ್ಷೇತ್ರದ ಮಹಿಮೆ ಹೇಗಿದೆ. ಕುರುಕ್ಷೇತ್ರದಲ್ಲಿ ಪಾಂಡವರು ಯಾತ್ರೆಗಾಗಿ ಬಂದಾಗ ಯಾವ ರೀತಿ ಇತ್ತು. ಪುಷ್ಕರ ಕ್ಷೇತ್ರದ ಮಹಿಮೆ, ಲೋಮಶ ಅನ್ನುವ ಋಷಿಗಳು ಎಲ್ಲ ಕ್ಷೇತ್ರಗಳ ಮಹಿಮೆಯನ್ನ ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡುತ್ತಾರೆ. ಅದನ್ನ ನಾರದರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ. ಎಲ್ಲ ನದಿಗಳನ್ನು ಸಂಚಾರ ಮಾಡಿ ಹರಿದ್ವಾರದಲ್ಲಿ ಗಂಗಾ ಸ್ನಾನ ಮಾಡಿ
ಅಲ್ಲಿಂದ ಬದರಿಕಾಶ್ರಮಕ್ಕೆ ಪಾಂಡವರು ಬಂದಿದ್ದಾರೆ. ಆ ಬದರಿಕಾಶ್ರಮದಲ್ಲಿ ಪರಮಾತ್ಮನ ವೇದವ್ಯಾಸ ದೇವರ ನಾರಾಯಣ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಪಾಂಡವರ ಪ್ರಯಾಣ. ಕಾರಣ ಏನು ಅಂದರೆ, ಬದರಿಕಾಶ್ರಮದಲ್ಲಿ ಪಾಂಡವರು ಇರುವಾಗ ಒಂದು ದಿನ ಗರುಡ ದೇವರು ಒಂದು ಹಾವನ್ನ ತಮ್ಮ ಬಾಯಿಯಲ್ಲಿ ತಗೊಂಡು ಜೋರಾಗಿ ಹೋಗ್ತಾ ಇದ್ದಾರೆ, ರೆಕ್ಕೆಗಳ ಬಾರಿಸ್ತಾ. ಆ ಗರುಡನ ರೆಕ್ಕೆಯ ಗಾಳಿಯಿಂದ ಒಂದು ಸೌಗಂಧಿಕ ಪುಷ್ಪ ಆ ಅರಣ್ಯದಿಂದ ಬಂದು ಪಾಂಡವರ ಮಧ್ಯದಲ್ಲಿ ಬೀಳುತ್ತದೆ. ಪಾಂಡವರು ದಾರಿಯಲ್ಲಿ ಹೋಗುವಾಗ ಅವರ ಮಧ್ಯದಲ್ಲಿ ಆ ಪುಷ್ಪ ಬಿದ್ದಾಗ ಅದನ್ನು ಎತ್ತಿ ದ್ರೌಪದಿಗೆ ಭೀಮಸೇನ ದೇವರು ಕೊಡುತ್ತಾರೆ. ಆ ಒಂದು ಹೂವನ್ನು ನೋಡಿ, ಇದರಂತೆ ಅನೇಕ ಹೂಗಳು ಬೇಕು ನನಗೆ, ಸೌಗಂಧಿಕ ಪುಷ್ಪಗಳು ಬೇಕು, ತಗೊಂಡು ಬಾ ಅಂತ ಭೀಮಸೇನ ದೇವರಿಗೆ ದ್ರೌಪದಿ ಹೇಳ್ತಾಳೆ, ಪ್ರಾರ್ಥನೆ ಮಾಡಿಕೊಳ್ತಾಳೆ. ಸರಿ ಅಂತ ಆ ಗಂಧಮಾದನ ಪರ್ವತದ ಸೌಗಂಧಿಕ ಪುಷ್ಪಗಳನ್ನು ತರೋದಕ್ಕೆ ಭೀಮಸೇನ ದೇವರು ಬರ್ತಾ ಇದ್ದಾರೆ. ಬರುವಾಗ ತಮ್ಮದೇ ಆದ ಪ್ರಥಮಾವತಾರ ಹನುಮಂತ ದೇವರ ಭೇಟಿಯಾಯಿತು. ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತಃ ಪುಚ್ಛ ಮಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ. ಅತ್ಯಂತ ವಯಸ್ಸಾದ ಹನುಮಂತ ದೇವರು ಅಲ್ಲಿದ್ದಾರೆ. ಹನುಮಂತ ದೇವರಿಗೂ ಭೀಮಸೇನ ದೇವರಿಗೂ ಭೇಟಿಯಾಯಿತು. ಬಾಲ ಎತ್ತು ನಾನು ಹೋಗ್ತೇನೆ ಅಂತ ಭೀಮಸೇನ ಅಂದ್ರೆ, ಎತ್ತೋದಕ್ಕೂ ನನಗೆ ಸಾಮರ್ಥ್ಯ ಇಲ್ಲ, ಮುದುಕಾಗಿದ್ದೇನೆ ನಾನು, ನೀನೇ ನನ್ನ ಬಾಲ ಎತ್ಕೊಂಡು ಹೋಗು ಅಂತ ಹನುಮಂತ ದೇವರಂತಾರೆ. ಎತ್ತೋದಕ್ಕೆ ಸಾಧ್ಯವಾಗಲಿಲ್ಲ ಭೀಮಸೇನ ದೇವರಿಗೆ. ಹನುಮಂತನ ಬಾಲ ಎತ್ತೋದಕ್ಕಾಗದೇ ಇದ್ದಾಗ ನೀನೇ ಎತ್ತು ಅಂತ ಭೀಮಸೇನ ದೇವರು ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದನ್ನ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದ 22ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡುತ್ತಾರೆ. ಏನಿದು? ಹನುಮನೂ ಅವನೇ, ಭೀಮನೂ ಅವನೇ. ಎರಡೂ ಅವತಾರದಲ್ಲಿ ಜ್ಞಾನ, ಬಲ, ತೇಜಸ್ಸು, ಶಕ್ತಿ, ಸಾಮರ್ಥ್ಯ ನಮ್ಮಂತೆ ಬದಲಾಗೋದಿಲ್ಲ. ಆದರೂ ಕೂಡ ಕ್ರೀಡಾ ಮಾತ್ರ, ಕೇವಲ ಇಬ್ಬರು ಒಂದು ಕ್ರೀಡೆಯನ್ನಾಡೋದಕ್ಕೆ. ಅವತಾರದಲ್ಲಿ ಈಗ ನೋಡಿ, ಬ್ರಹ್ಮದೇವರಿಗೂ ವಾಯುದೇವರಿಗೆ ಏನು ವ್ಯತ್ಯಾಸ ಇದೆ? ಬ್ರಹ್ಮವಾಯುಗಳು ಕೇವಲ ಪದವಿಯಲ್ಲಿ ಬ್ರಹ್ಮದೇವರು ಉತ್ತಮರು, ವಾಯುದೇವರು ಕೆಳಗಿನ ಪದವಿಯಲ್ಲಿ ಇದ್ದಾರಷ್ಟೇ. ಅದನ್ನು ಬಿಟ್ಟರೆ ಜ್ಞಾನ, ಸಾಮರ್ಥ್ಯ, ವಿಷ್ಣು ಭಕ್ತಿ, ಗುಣಗಳ ಉಪಾಸನೆ ಎಲ್ಲವೂ ಇಬ್ಬರಿಗೆ ಸಮಾನ. ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿ ದೇವತೆಗಳು ಯಾವ ಯಾವ ಭಗವಂತನ ಗುಣಗಳ ಉಪಾಸನೆ ಮಾಡುತ್ತಾರೆ ಅಂತ ತಿಳಿಸ್ತಾರೆ. ಆಗ ಬ್ರಹ್ಮದೇವರು ಮಾಡುವ ಅಷ್ಟು ಗುಣಗಳ ಉಪಾಸನೆ ವಾಯುದೇವರು ಮಾಡ್ತಾರೆ. ಅವರಿಬ್ಬರಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಇಲ್ಲ. ಬಲದಲ್ಲಿ, ಜ್ಞಾನದಲ್ಲಿ, ಶಕ್ತಿಯೊಳಗೆ ಒಂದೇನು ಕಿಂಚಿತ್ತು. ಈಗ ಅವತಾರದಲ್ಲಿ ಇವರು ವಾಯುದೇವರು, ಅವರು ಬ್ರಹ್ಮದೇವರಷ್ಟೇ. ಈ ಬ್ರಹ್ಮ ರಿಟೈರ್ ಆದ ಮೇಲೆ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ. ಕೇವಲ ಬ್ರಹ್ಮದೇವರಿಗೆ ವಾಯುದೇವರಿಗೆ ಅಷ್ಟು ಮಾತ್ರ ವ್ಯತ್ಯಾಸ. ಹಾಗೇನೆ ಇಲ್ಲಿ ಹನುಮಂತ ದೇವರು ಮತ್ತು ಭೀಮಸೇನ ದೇವರು ಒಂದು ಕ್ರೀಡೆಯನ್ನ ಮಾಡ್ತಾ ಸೌಗಂಧಿಕ ಪುಷ್ಪವನ್ನು ತರೋದಕ್ಕೆ ಬಂದಿದ್ದಾರೆ. ಸುಮಾರು 100 ಕೋಟಿ ರಾಕ್ಷಸರು ಭೀಮಸೇನ ದೇವರಿಗೆ ಬೆನ್ನತ್ತುತ್ತಾರೆ. ಸೌಗಂಧಿಕ ಪುಷ್ಪದ ಆ ವನವನ್ನ ರಕ್ಷಣೆ ಮಾಡುವುದಕ್ಕೆ ಇರುವಂತಹ ರಾಕ್ಷಸರೆಲ್ಲರೂ ಭೀಮನಿಗೆ ಅಡ್ಡಿ ಮಾಡ್ತಾರೆ. ಇಲ್ಲಿಂದ ಹೂಗಳನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿಗೆ ಕುಬೇರ ಬರ್ತಾನೆ. ಕುಬೇರ ಬಂದಾಗ ಕುಬೇರನಿಗೆ ಎಲ್ಲ ಆ ಸೈನಿಕರೆಲ್ಲ ಹೇಳ್ತಾರೆ, ನಾವು ರಕ್ಷಣೆ ಮಾಡಿದ ಸೌಗಂಧಿಕ ಪುಷ್ಪವನ್ನ ಒಯ್ಯುವುದಕ್ಕೆ ಯಾರೋ ಒಬ್ಬ ಮನುಷ್ಯ ಬಂದಿದ್ದಾರೆ. ಗೊತ್ತು, ಅದು ಸಾಮಾನ್ಯ ಮನುಷ್ಯರಲ್ಲ, ಅವರು ಭೀಮಸೇನ ದೇವರು ಅಂತ ಗೊತ್ತಾಗಿ ಕುಬೇರ ಹೇಳ್ತಾನೆ, ಅವರನ್ನ ತಡಿಬೇಡಿ ಅಂತ. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ಹೋಗಲಿ ಅಂತ ಕುಬೇರ ಹೇಳಿದರು. ಆ ಪುಷ್ಪ ವನವನ್ನ ರಕ್ಷಣೆ ಮಾಡುವ ಸೈನಿಕರು ಬೆನ್ನತ್ತುತ್ತಾರೆ. ಭೀಮಸೇನ ದೇವರು ಅವರ ಸಂಹಾರ ಮಾಡ್ತಾರೆ. 100 ಕೋಟಿ ಇದ್ದಾರೆ ಅನಾಯಾಸವಾಗಿ. ಇದೇನು ಅವರಿಗೆ ಅಸಾಧ್ಯ ಅಲ್ಲ. ರಾಮಾಯಣದಲ್ಲಿ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಬಂದಿರ್ತಾರೆ. ಅಶೋಕವನ ಧ್ವಂಸ ಆಯಿತು. ಒಂದು ಕೋತಿ ಬಂದಿದೆ ಅಂತ ರಾವಣನಿಗೆ ಹೋಗಿ ಎಲ್ಲರ ದೂರ ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಒಂದು ಕೋತಿ ಬಂದಿದೆ, ಎಲ್ಲ ಗಿಡಗಳನ್ನ ಕಿತ್ತಿ ಒಗಿತಾ ಇದೆ, ಹಿಡ್ಕೊಂಡು ಬನ್ನಿ ಎಂದ. ಹಿಡ್ಕೊಂಡು ಬನ್ನಿ ಅಂದ್ರೆ ಒಂದು ಕೋತಿ ಅಂದ್ರೆ ಒಂದು ಇಬ್ಬರು ಸಾಕಲ್ಲ ಹಿಡಿಯೋದಕ್ಕೆ. ಸರಿ ಅಂತ ಹೋಗಿ ಹಿಡಿದರ ಇಬ್ಬರಿಗೆ ಮಣಿತಾರ. ಅವರು 2, 3, 4 ಜನ ಹೋದ್ರು, ಯಾರ ಕೈಗೆ ಸಿಗಲಿಲ್ಲ. ಆಗ ರಾವಣ ಎಷ್ಟು ಜನರನ್ನ ಕಳಿಸಿದ? ಹೊಡೆಯೋದಕ್ಕಲ್ಲ, ಹನುಮಂತನನ್ನ ಹಿಡ್ಕೊಂಡು ರಾವಣನ ಮುಂದೆ ನಿಲ್ಲಿಸೋದಕ್ಕೆ
ರಾವಣ ಕಳಿಸಿದ್ದು ಶ್ರೀಮದಾಚಾರ್ಯ ತಾತ್ಪರ್ಯ 7ನೇ ಅಧ್ಯಾಯ ಸುಂದರಕಾಂಡದಲ್ಲಿ ಹೇಳ್ತಾರೆ, ಅಶೀತಿ ಕೋಟಿ ಯೂತಪಂ ಪುರಸ್ಸ ರಾಷ್ಟ್ರಕಾಯೂತಂ, 80 ಕೋಟಿ ಸೈನಿಕರನ್ನು ಕಳಿಸಿದ್ದಂತೆ ರಾವಣ ಒಬ್ಬ ಹನುಮಂತನನ್ನ ಹಿಡಿಲಿಕ್ಕೆ. ಏನಾಗಾದ ಬಲ. ಅದೇ ಹನುಮನೇ ಇಲ್ಲಿ ಭೀಮಸೇನ ದೇವರು ಅನಾಯಾಸವಾಗಿ ಆ ಎಲ್ಲ ದುಷ್ಟರ ಸಂಹಾರ. ಅದಕ್ಕಾಗಿ ದ್ರೌಪದಿ ಪ್ರಾರ್ಥನೆ ಮಾಡಿಕೊಂಡದ್ದು. ಸೌಗಂಧಿಕಾ ಪುಷ್ಪ ತರೋದು ನಿಮಿತ್ತ ಮಾತ್ರ, ಆ ದುಷ್ಟ ದೈತ್ಯರ ಸಂಹಾರ ಭೀಮನಿಂದಲೇ ಸಾಧ್ಯ. ಅದನ್ನ ಮಾಡಿಸ್ತಾರೆ. ಮುಂದೆ ಪಾಂಡವರು ಸೌಗಂಧಿಕಾ ಪುಷ್ಪವನ್ನು ತಂದುಕೊಟ್ಟ ಮೇಲೆ ಇನ್ನೂ ಅರ್ಜುನ ತಪಸ್ಸು ಮಾಡಿ ಬರ್ತಿಲ್ಲ. ಇಂದ್ರಾತ್ಮ ಹೋಗಿದ್ದಾನೆ. ಎಲ್ಲ ಆಯುಧಗಳನ್ನ ಪಡೆದುಕೊಂಡು ಬರೋದಕ್ಕಾಗಿ ಅರ್ಜುನ ಹೋಗಿದ್ದಾನೆ. ಅವನು ಬರುವವರೆಗೆ ಒಂದೇ ಕಡೆಗೆ ನಿಲ್ಲೋದು ಬೇಡ ಅಂತ ತೀರ್ಥಯಾತ್ರೆ ಮಾಡ್ತಾ ಹೊರಟಿದ್ದಾರೆ ಪಾಂಡವರು. ಅಲ್ಲಿಗೆ ಜ್ಞಾನಿಗಳಾದಂತಹ ಆರ್ಷ್ಟಿಶೇಣ ಅಂತ ಒಬ್ಬ ಋಷಿಗಳು ಅವರು ಬಂದ್ರಂತೆ. ಗಂಧಮಾದನ ಪರ್ವತದಲ್ಲಿ ಪಾಂಡವರು ಇರುವಾಗ ಆರ್ಷ್ಟಿಶೇಣ ಅನ್ನುವ ಋಷಿಗಳು ಬರ್ತಾರೆ. ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಯಾರು ನೀವು ಅಂತ ಕೇಳ್ತಾನೆ. ನಾನು ಧರ್ಮರಾಜ, ನಕುಲ ಸಹದೇವ, ಭೀಮಸೇನ ದೇವರು ಹೂವು ತರೋದಕ್ಕೆ ಹೋಗಿದ್ದಾರೆ, ಅರ್ಜುನ ತಪಸ್ಸಿಗೆ ಹೋಗಿದ್ದಾನೆ. ತಮ್ಮೆಲ್ಲರ ಪರಿಚಯ ಮಾಡಿಸಿದ ಮೇಲೆ ತಥೈವ ಚೌದ್ಯೋ ಧರ್ಮಜ್ಞ ಪಾಂಡವಾನಾಂ ಪುರೋಹಿತ. ಜೊತೆಗೇನಾಗಿತ್ತು ಅಂದ್ರೆ ಪಾಂಡವರು ಆ ಪರ್ವತದಲ್ಲಿ ಬದರಿಕಾಶ್ರಮದಿಂದ ಆರಂಭ ಮಾಡಿ ಗಂಧಮಾದನ ಪರ್ವತಕ್ಕೆ ಹೋಗುವಾಗ ಜೊತೆಗೆ ಪುರೋಹಿತರಾದಂತಹ ಧೌಮ್ಯಾಚಾರ್ಯರು ಜೊತೆಗಿದ್ದಾರೆ. ಅವರೆಲ್ಲರೂ ಹೋಗುವಾಗ ಈ ಆರ್ಷ್ಟಿಶೇಣ ಅನ್ನುವ ಋಷಿಗಳಂತಾರೆ, ಎಷ್ಟು ದಿನ ಆಯ್ತು ನೀವು ಪ್ರಯಾಣ ಮಾಡ್ತಾ ಇದ್ದೀರಿ? ಇಲ್ಲಿಗೆ 4 ವರ್ಷ ಆಗಿತ್ತಂತೆ. ಹಸ್ತಿನಾವತಿಯಿಂದ ಪಾಂಡವರು ವನವಾಸಕ್ಕೆ ಬಂದು 4 ವರ್ಷ ಕಳೀತಾ ಇದೆ, ತಿರುಗುತ್ತಾ ಇದ್ದಾರೆ. ಒಂದು ಕೆಲಸ ಮಾಡಿ, ಅರ್ಜುನ ಬರೋವರೆಗೆ ಇಲ್ಲೇ ಪಕ್ಕದಲ್ಲಿ ನನ್ನ ಆಶ್ರಮ ಇದೆ, ಆಶ್ರಮದಲ್ಲಿ ನೀವು ವಾಸ ಮಾಡಿ ಅಂತಾರೆ ಋಷಿಗಳು. ಸಾಕು, ನೀವು ನಡೆದಿದ್ದೀರಿ, ದ್ರೌಪದಿನೂ ನಡೆದಿದ್ದಾಳೆ, ನಿಮ್ಮ ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ, ಇಲ್ಲಿ ಬರಬೇಕು ಅಂತ ಅನ್ವಜಾತಾತ್ಸ ಧರ್ಮಜ್ಞ ಮುನಿರ್ ದೈವೇನ ಚಕ್ಷುಷ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಸರಿ ಅಂತ ಹೋಗ್ತಾರೆ. ಆದರೆ ಅರ್ಜುನ ಬರುವವರೆಗೂ ಒಂದೇ ಕಡೆ ನಿಲ್ಲೋದಿಲ್ಲ. ಅವರ ಆತಿಥ್ಯ ಸ್ವೀಕಾರ ಮಾಡಿ ಮತ್ತೆ ಮುಂದೆ ಪ್ರಯಾಣವನ್ನು ಮಾಡಬೇಕು. ಹೊರಟಿದ್ದಾರೆ. ಆ ಆರ್ಷ್ಟಿಶೇನ ಅನ್ನುವ ಋಷಿಗಳ ಮನೆಗೆ ಬರ್ತಾರೆ. ಅರ್ಘ್ಯಪಾದ್ಯಗಳಿಂದ ಪಾಂಡವರ ಪೂಜೆಯನ್ನು ಮಾಡಿ ವಸತ್ಸು ತತ್ರ ಪಾರ್ಥೇಷು ಪುನಃ ಕತಿಪಯೇರ್ತಿರೈಃ ಉವಾಚ ಭೀಮಸೇನಸ್ಯ ಯಶೋ ಧರ್ಮಾಭಿವೃದ್ಧಯೇ. ನೋಡಿ, ಈಗಾಗಲೇ ಸೌಗಂಧಿಕಾ ಪುಷ್ಪಗಳನ್ನ ದ್ರೌಪದಿ ಯಾಚನೆ ಮಾಡಿದ್ದಕ್ಕೆ ಅದನ್ನು ತಂದು ಕೊಟ್ಟಾಯಿತು. 100 ಕೋಟಿ ರಾಕ್ಷಸರ ಸಂಹಾರ ಮಾಡಿ ಆ ಸೌಗಂಧಿಕಾ ಪುಷ್ಪಗಳನ್ನು ತಂದು ಕೊಟ್ಟಾಗಿದೆ. ಎಲ್ಲ ಪಾಂಡವರು ಗಂಧಮಾದನ ಪರ್ವತದಲ್ಲಿ ಕೆಲವು ದಿನಗಳವರೆಗೆ ಆರ್ಷ್ಟಿಶೇನ ಅನ್ನುವ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತಾ ಇರುವಾಗ ಒಂದು ದಿನ ಮತ್ತೊಂದು ಘಟನೆ ನಡೆಯಿತು. ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣ ವೀಕ್ಷ ರತಾನಿತು ಮಾರುತೇನ ಕುಬೇರಸ್ಯ ಗ್ರಹಾನ್ ರವಿರಗಮ್ಯತಃ. ಆಶ್ಚರ್ಯ ಏನಂದ್ರೆ, ಆ ಗಂಧಮಾದನ ಪರ್ವತದೊಳಗೇನೆ ಕುಬೇರನ ಮನೆ ಇದೆ. ನಾವೇನಿವತ್ತು ಈಶಾನ್ಯ ದಿಕ್ಕಿನಲ್ಲಿ ಕುಬೇರನ ಪೂಜೆ ಮಾಡ್ತೇವೆ, ಅವನ ಮನೆ. ಆ ಕುಬೇರನ ಮನೆಯ ಅಂಗಳದಲ್ಲಿ ದೊಡ್ಡದಾದ ಹೂವಿನ ತೋಟ ಇದೆ. ವಿಚಿತ್ರ ಅಂದ್ರೆ ಒಂದೇ ಹೂವಿಗೆ 5 ಬಣ್ಣ ಇದೆ. ಪಂಚವರ್ಣದ ಪುಷ್ಪ. ಒಂದ ಬಿಳಿಯಾದ್ರೆ ಇರತ್ತೆ, ಹಳದಿಯಾದ್ರೆ ಇರತ್ತೆ. ಈ ಶಾವಂತಿ ಹೂಗಳ ಬೇರೆ ಬೇರೆ ಬರ್ತವೆ. ಆದ್ರೆ ಒಂದೇ ಹೂವಲ್ಲಿ 5 ಬಣ್ಣ ಇಲ್ಲ. ಅಷ್ಟು ವಿಚಿತ್ರವಾದದ್ದು. ಪಂಚವರ್ಣಾನಿ ಪುಷ್ಪಾಣಿ, ಒಳ್ಳೆ ಸುಗಂಧಿತವಾದ 5 ಬಣ್ಣಗಳಿಂದ ಯುಕ್ತವಾದಂತಹ ಹೂಗಳು ಆ ಗಂಧಮಾದನ ಪರ್ವತದಲ್ಲಿ ಕುಬೇರನ ಆಶ್ರಮದಲ್ಲಿ ಇರೋದನ್ನ ಕಂಡು ಮತ್ತೆ ಭೀಮಸೇನ ದೇವರಿಗೆ ದ್ರೌಪದಿ ಅಂತಾಳೆ, ಆ ಹೂಗಳು ಬೇಕು. ಪಂಚವರ್ಣದ ಪುಷ್ಪ. ಸೌಗಂಧಿಕಾ ಪುಷ್ಪ ತಂದು ಕೊಟ್ಟಾಗಿದೆ. ಈಗ ಸೌಗಂಧಿಕಾ ಪುಷ್ಪವನ್ನು ಕೊಟ್ಟು ರಾಕ್ಷಸರ ಸಂಹಾರ ಆಗಿದೆ. ಒಂದೇ ಹೂವಿನಲ್ಲಿ 5 ಬಣ್ಣಗಳಿರುವಂತಹ ಅಗಮ್ಯೇಯಂ ಗಿರಿಸ್ಸರವೈ. ಆಗ ಕುಬೇರ ಹೇಳ್ತಾನೆ ಭೀಮಸೇನ ದೇವರಿಗೆ, ದಯಮಾಡಿ ಆ ಪುಷ್ಪ ತರೋದಕ್ಕೆ ಹೋಗಬೇಡ ಅಂತ. ಬಹಳ ಕಠಿಣ. ವಾಸ್ತವಿಕವಾಗಿ ನಾನೇ ಅವುಗಳನ್ನೆಲ್ಲ ಹಚ್ಚಿದ್ರು. ಈಗ ರಕ್ಷಣೆಗಾಗಿ ಅನೇಕ ಜನರಿದ್ದಾರೆ. ಕ್ರೂರವಾದ ಹುಲಿ ಸಿಂಹಗಳೆಲ್ಲ ಇವೆ. ಪರ್ವತದ ಆ ಭಾಗದಲ್ಲಿವೆ. ಅದರ ವಾಸನೆ ಇಲ್ಲಿವರೆಗೆ ಬರ್ತಿದೆ. ಆ ಪಂಚವರ್ಣದ ಪುಷ್ಪಗಳ ವಾಸನೆ ಇಲ್ಲಿವರೆಗೆ ಬರ್ತಾ ಇದೆ. ಬಹಳ ಗಂಭೀರವಾದ ಜಾಗ, ಅಲ್ಲಿ ಹೋಗೋದು ಬೇಡ.
ಭಯಾನಕರಾದ ಮನುಷ್ಯರನ್ನೇ ಹರಿದು ತಿನ್ನುವ ರಾಕ್ಷಸರಲ್ಲಿದ್ದಾರೆ. ಯಾಕೆ ಹೋಗಬೇಕು? ಸರ್ವತಾ ಹೋಗೋದು ಬೇಡ ಅಂತ ಭೀಮಸೇನ ದೇವರಿಗೆ ಕುಬೇರ ಹೇಳಿದರು. ದ್ರೌಪದಿ ಅಂತಾಳ, ಇತ್ಯುಕ್ತ ಆಜು ಸಗಮ ಸದನುತ್ಸವಾಣೋ ಭೀಮೋ ಗಿರೀಂದ್ರ ಬಲಿತೋರು ಬಲೋ ವಿಗಾಹೆ. ಭೀಮಸೇನ ದೇವರಂದ್ರು, ನಾನು ಹೆದರೋದಿಲ್ಲ ಯಾವುದು ಆಗಲಿ ಅದು. ಎಂಥ ಭಯಂಕರರಾದ ನರಭಕ್ಷಕರಾದ ರಾಕ್ಷಸರಿದ್ರು ನಾನು ಹೋಗಿ ಬರ್ತೇನೆ ಅಂತ ಮತ್ತೆ ತಮ್ಮ ಕೈಯಲ್ಲಿ ಗದೆಯನ್ನು ಹೆಗಲ ಮೇಲೆ ಇಟ್ಕೊಂಡಿದ್ದಾರೆ, ಹೊರಟೇ ಬಿಟ್ಟಿದ್ದಾರೆ. ವಾಸ್ತವಿಕವಾಗಿ ಇದನ್ನೆಲ್ಲ ನೋಡಿದಾಗ ಹೆಂಡತಿಯ ಮಾತು ಕೇಳಿ ಪದೇ ಪದೇ ಭೀಮ ಹೀಗೆಲ್ಲ ಕಷ್ಟಪಡ್ತಿದ್ದ ಅನ್ಕೋಬೇಡಿ. ಹೆಂಡತಿಗೆ ಹೂವು ತರೋದೊಂದು ನಿಮಿತ್ತ. ಅವಳು ಕೂಡ ಆ ದುಷ್ಟರ ಸಂಹಾರಕ್ಕಾಗೇನೆ ಭೀಮನನ್ನ ಕಳಿಸ್ತಾ ಇದ್ಲು. ಯಾಕಂದ್ರೆ ಪರಮಾತ್ಮ ಭೂಮಿಗೆ ಬರುವಾಗಲೇ ಆಜ್ಞೆ ಮಾಡಿದ್ದ, ನಿಮ್ಮಿಂದ ಎಷ್ಟು ಸಾಧ್ಯವಾಗತ್ತೆ ಭೂಭಾರ ಹರಣ ಮಾಡಿ. ಭಾರತೀ ದೇವಿ ಮತ್ತು ವಾಯುದೇವರು ಭೀಮಸೇನ ದೇವರು ಎರಡು ಕೆಲಸ ಮಾಡಬೇಕು. ಹಾಗಾಗಿ ಹೊರಟಿದ್ದಾರೆ. ಕೈಯೊಳಗೆ ಬೇರೆ ಬೇರೆ ಅಸ್ತ್ರಗಳನ್ನು ತಗೊಂಡು ಹೊರಟಿದ್ದಾರೆ. ಬರಬೇಕಾದರೆ ಇನ್ನೊಂದೇನಾಗಿತ್ತಂದ್ರೆ, ಆ ಯಾವ ಪಂಚವರ್ಣದ ಪುಷ್ಪವನ್ನ ತೆಗೆದುಕೊಳ್ಳಬೇಕು ಅಂತ ಭೀಮಸೇನ ದೇವರು ಬರ್ತಾರೆ. ಅಲ್ಲಿ ಪ್ರಧಾನನಾದ ದೈತ್ಯ ಅಂದ್ರೆ ಮಣಿಮಂತ. ಮಣಿಮಂತನಿಗೂ ಭೀಮಸೇನ ದೇವರಿಗೂ ಆಗಲೇ ಯುದ್ಧ ಆಗಿದೆ. ಭೀಮಾವತಾರದಲ್ಲಿ ಮಣಿಮಂತ ದೈತ್ಯನಿಗೂ ಭೀಮಸೇನ ದೇವರಿಗೂ ಗದಾಯುದ್ಧ ನಡೆಯಿತು. ಆಗ ಭೀಮನಿಂದ ಸತ್ತೋದ ಮಣಿಮಂತ ಮತ್ತೆ ಅವತಾರ ಮಾಡಿ ವಾಗ್ಯುದ್ಧಕ್ಕೆ ಬಂದ. ಬಹಳ, ಯಾಕಂದ್ರೆ ಈ ಮಣಿಮಂತ ಕುಬೇರ ಯಾಕೆ ತಡೆದಿದ್ದ? ಭೀಮಸೇನ ದೇವರು ಆ ಪಂಚವರ್ಣದ ಪುಷ್ಪ ತರೋದಕ್ಕೆ ಹೋಗುವಾಗ ಕುಬೇರ ತಡದದ್ದು ರಾಕ್ಷಸರಿದ್ದಾರೆ ಅಂತ ಅಲ್ಲ. ಈ ಮಣಿಮಂತ ದೈತ್ಯ ಕುಬೇರನ ಶಿಷ್ಯ ಇವ. ಆಗತ್ತೆ ಒಂದೊಂದ್ಸಲ ದೈತ್ಯರನ್ನು ತಮ್ಮ ಶಿಷ್ಯರಾಗಿ ಮಾಡಿಕೊಡುತ್ತಾರೆ. ಕುಬೇರನಿಗೆ ಮಣಿಮಂತನ ಮೇಲೆ ಅಗಾಧ ಪ್ರೀತಿ. ಭೀಮ ಅಲ್ಲಿ ಹೋದರೆ ತನ್ನ ಶಿಷ್ಯ ಸತ್ತೋಗಿ ಬಿಡುತ್ತಾನೆ ಯುದ್ಧದಲ್ಲಿ ಅನ್ನುವ ಭಯದಿಂದ ಭೀಮಸೇನ ದೇವರನ್ನ ಹೋಗಬೇಡ ಅಂತ ತಡೆದಿದ್ದ ಕುಬೇರ. ಆದರೆ ಭೀಮಸೇನ ದೇವರು ಬರ್ತಾರೆ. ಮೊದಲು ಬೇರೆ 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 ದೈತ್ಯರು ಬಂದ್ರ, ಅವರನ್ನೆಲ್ಲ ಅವ್ಯಾಧಾಂಸ್ತಾನ್ ಕ್ಷಣೇನೈವ ಹತ್ವಾ ಭೀಮೋ ಮಹಾಬಲಃ. ಕ್ರೋಧವಶ ಅಂತ ಅವರ ಹೆಸರು. ಒಂದು ಕ್ಷಣ ಸಾಕಂತೆ ನೋಡಿ. ಏನ್ ಭೀಮಸೇನ ದೇವರ ಅಗಾಧ ಬಲ. ಒಂದು ಕ್ಷಣದಲ್ಲಿ ಎಷ್ಟು ಜನ ಆ ಮಣಿಮಂತನಿಂದ ಕಳಿಸಲ್ಪಟ್ಟ ದೈತ್ಯರಿದ್ದಾರೆ ಅವರನ್ನೆಲ್ಲ ಭೀಮಸೇನ ದೇವರು ತಮ್ಮ ಕೇವಲ ಒಬ್ಬಂಟಿ, ಅವರು ಸಾವಿರಾರು ಜನ, ಲಕ್ಷ ಲಕ್ಷ ಜನ ಯುದ್ಧಕ್ಕೆ ಬಂದ್ರೆ ಒಬ್ಬಂಟಿಗರಾಗಿ ಯುದ್ಧ ಮಾಡ್ತಾರೆ. ವಿಸ್ತರೇಣ ಚಮೇಶಂ ಚ ಭೀಮಸೇನ ಪರಾಕ್ರಮ. ಭೀಮಸೇನ ದೇವರ ಅಗಾಧವಾದ ಬಲ. ಒಂದು ಬಾರಿ ಗದೆ ಹಿಡಿದು ಅಪ್ಪಳಿಸಿದರೆ ಸಾಕು, 14 ಲೋಕ ಬ್ರಹ್ಮಾಂಡವನ್ನ ತಾಳ ಕುಟ್ಟದಾಗಿ ಕುಟ್ಟುತ್ತಾರೆ ಭಜನೆ ಮಾಡುವಾಗ. ಅಂತಹ ಪರಾಕ್ರಮಿಗಳು ಎಲ್ಲ ದೈತ್ಯರ ಸಂಹಾರ ಮಾಡಿದ ಮೇಲೆ ಕೊನೆಗೆ ಮಣಿಮಂತ ಬಂದ. ತಾನೇ ಬಂದ ಯುದ್ಧಕ್ಕೆ. ಮೊದಲು ಅವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ವಾಗ್ಯುದ್ಧ ಅಲ್ಲೂ ಆಯಿತು. ಭೀಮಸೇನ ದೇವರು ವಿಷ್ಣು ಸರ್ವೋತ್ತಮ ಅಂತ ಹೇಳೋರು, ಇವನು ಶಿವ ಸರ್ವೋತ್ತಮ ಅಂತ ಹೇಳ್ತಾನೆ. ಅದಕ್ಕೆ ಅನೇಕ ಪ್ರಮಾಣಗಳನ್ನು ಅವರು ಕೊಡ್ತಾನೆ. ಅಪೌರುಷೇಯವಾದ ವೇದಗಳು, ಬ್ರಹ್ಮಸೂತ್ರಗಳು, ಬೇರೆ ಬೇರೆ ಪ್ರಮಾಣಗಳು, ಪಂಚರಾತ್ರ ಆಗಮ, ಅದನ್ನೆಲ್ಲ ಕೊಟ್ಟು ಭೀಮಸೇನ ದೇವರು ಸ್ವಲ್ಪ ಹೊತ್ತು ವಾಗ್ಯುದ್ಧವನ್ನ ಮಾಡಿ, ಯಾವಾಗ ಮಣಿಮಂತನಿಗೆ ನಾನು ವಾಗ್ಯುದ್ಧದಲ್ಲಿ ಸೋಲ್ತೇನೆ, ಯಾಕಂದ್ರೆ ಸೋತವರು ಗೆದ್ದವರಿಗೆ ಶರಣಾಗತರಾಗಬೇಕಲ್ಲ, ಅವನಿಗೆ ಶರಣಾಗತ ಆಗೋದಿರಲಿಲ್ಲ. ಯಾವಾಗ ತಾನು ಸೋಲ್ತೇನೆ ಅಂತ ಗೊತ್ತಾಯಿತೋ ವಾಗ್ಯುದ್ಧ ಸಾಕು, ಗದಾ ಯುದ್ಧ ಆಡೋಣ ಅಂತ ಬನ್ನಿ ಅಂದು ಭೀಮಸೇನ ದೇವರು. ನೀನು ಯಾವ ಯುದ್ಧವಾದರೂ ನಾನು ಸರಿ ಅಂತ ಹೇಳಿ ಭೀಮಸೇನ ದೇವರಿಗೂ ಅವನಿಗೂ ಮೊದಲು ಬಾಹು ಯುದ್ಧ ನಡೀತ. ಗದಾ ಪರಿಗ ವಿಶ್ವಂಗ ಮೂಲಶಕ್ತಿ ಪರಶ್ವ. ಮೊದಲು ಮಣಿಮಂತನಿಗೂ ಭೀಮಸೇನಿಗೂ ಬಾಹು ಯುದ್ಧ, ಅನಂತರದಲ್ಲಿ ಗದಾ ಯುದ್ಧ ಪ್ರಾರಂಭವಾಗ್ತದೆ. ಭೀಮಸೇನ ದೇವರು ಅವನನ್ನ ಸಂಹಾರ ಮಾಡುತ್ತಾರೆ. ಯಾವ ಮಣಿಮಂತ ದೈತ್ಯ ಭೀಮನಿಂದ ಸಂಹಾರ ಹೊಂದಿದ, ಕುಬೇರನಿಗೆ ಕೋಪ ಬಂತನು. ತನ್ನ ಶಿಷ್ಯನಾದ ಮಣಿಮಂತನನ್ನ ಕೊಂದದ್ದಕ್ಕೆ ತಥೋ ವೈಶ್ರವಣೋ ರಾಜ ಮಹಾಪದ್ಮತ್ರಯೇ ಹತೆ ರಾಕ್ಷಸಾನಾಮವದ್ಯಾನಾಂ ಸಖಾಯೇ ಮಣಿಮತ್ಯಪಿ. ನೋಡಿ, ಈಗಾಗಲೇ ಸೌಗಂಧಿಕಾ ಪುಷ್ಪ ತರೋದಕ್ಕೆ ಭೀಮ ಹೋದಾಗ 100 ಕೋಟಿ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಈಗ ಪಂಚವರ್ಣದ ಪುಷ್ಪ ತರೋದಕ್ಕೆ ಹೋದಾಗ ಎಷ್ಟಿದ್ದ ರಾಕ್ಷಸರು? ಶ್ರೀಮದಾಚಾರ್ಯರು ಲೆಕ್ಕ ಕೊಡ್ತಾರೆ, 100 ಕೋಟಿಯ 100 ಅಂತೆ.
100,100,00,000 ಅಷ್ಟು ರಾಕ್ಷಸರನ್ನ ಭೀಮಸೇನ ದೇವರು ಸಂಹಾರ ಮಾಡುತ್ತಾರೆ. ಆದರೆ ಯಾವಾಗ ಮಣಿವಂತ ಎಂಬ ದೈತ್ಯನನ್ನ ಭೀಮ ಸಂಹಾರನಾದ ಕುಬೇರನಿಗೆ ಪ್ರೀತಿ ಭಯಂಕರವಾಗಿ ಸಿಟ್ಟು ಬಂತು. ನೋಡಿ, ಸಾಮಾನ್ಯವಾಗಿ ದೇವತೆಗಳಿಗೆ ಅಸುರಾವೇಶ ಆಗಾಗ ಆಗ್ತಿರ್ತದೆ. ಈಗ ಕುಬೇರನಿಗೆ ಅಸುರಾವೇಶ. ಭೀಮಸೇನ ದೇವರು ಯಾರು? ಸಾಕ್ಷಾತ್ ವಾಯುದೇವರ ಅವತಾರ ಅನ್ನೋದು ತಲೆಯಲ್ಲಿಲ್ಲ. ತನ್ನ ಗೆಳೆಯ, ತನ್ನ ಶಿಷ್ಯನಾದ ಮಣಿವಂತನನ್ನ ಕೊಂದದ್ದಕ್ಕೆ ಕುಬೇರ ಅಂತಾನೆ ಭೀಮನಿಗೆ ಯುದ್ಧಕ್ಕೆ ಬಾ ನನ್ನ ಜೊತೆಗೆ ಅಂತ. ಇಬ್ಬರೂ ದೇವತೆಗಳೇ. ಕುಬೇರನಿಗೂ ಭೀಮಸೇನ ದೇವರಿಗೂ ಘನಘೋರ ಯುದ್ಧ ಅಂತೆ. ಅಸುರಾವೇಶತಸ್ತಸ್ಯ ಭೀಮೆ ಕ್ರೋಧೋ ಮಹಾನಭೂ. ಆಚಾರ್ಯರೊಬ್ಬರು ಇರಲಿಲ್ಲ ಅಂದ್ಕೊಳ್ಳಿ, ಏನು ಗಗಾದ. ಮೂಲ ಮಹಾಭಾರತ ಓದುವಾಗ ಕಥೆ ಇಷ್ಟೇ ಬರೋದು. ಮಣಿವಂತ ಸತ್ತೋದಾಗ ಕುಬೇರ ಯುದ್ಧಕ್ಕೆ ಬಂದ. ಕುಬೇರನಿಗೂ ಭೀಮನಿಗೂ ಘನಘೋರ ಯುದ್ಧ ನಡೀತು ಅಂತ. ಆದರೆ ಆಚಾರ್ಯರಂತಾರೆ, ಕುಬೇರ ಯಾಕೆ ಯುದ್ಧ ಮಾಡದ? ಒಬ್ಬ ತತ್ವಾಭಿಮಾನಿ ದೇವತೆಯವನು ಭೀಮಸೇನ ದೇವರ ಜೊತೆ ಯುದ್ಧ ಮಾಡುವುದಕ್ಕೆ ಅಸುರಾವೇಶತಃ. ಅಷ್ಟೇ ಯಾಕೆ ನೋಡಿ, ಭೀಮಸೇನ ದೇವರು ಕುಬೇರನ ಮಾತು ಬಿಡಿ. ನಮ್ಮಲ್ಲೇ ನೋಡಿ, ಅಕಸ್ಮಾತ್ತಾಗಿ ನಮಗೆ ಯಾರಾದರೂ ದೊಡ್ಡವರಲ್ಲಿ ಯತ್ಕಿಂಚಿತ್ ಕೋಪ ಬಂದ್ರು, ನಮಗಿಂತ ದೊಡ್ಡವರಲ್ಲಿ ಸಣ್ಣ ಕೋಪ ಹೊಡೆಯೋದು ಬೇಡ. ನಾವು ತಂದೆನೋ ತಾಯಿನೋ ಗುರುಗಳೋ ಅವರಲ್ಲಿ ನಮಗೆ ಕೋಪ ಬಂತು ಅಂದ್ರೆ ಅವತ್ತಿನವರೆಗೆ ನಾವು ಮಾಡಿದ ಜಪಪುಣ್ಯ ಪಾರಾಯಣಗಳೆಲ್ಲ ವ್ಯರ್ಥವಾಗಿ ಹೋಗ್ತವೆ. ಒಂದು ಕ್ಷಣ ಬಂದರೂ ಸಾಕು, ಹೊಡೆಯೋದು ಬೇಡ. ಸಾಮಾನ್ಯವಾಗಿ ಸಣ್ಣ ದೇವತೆಗಳು ದೊಡ್ಡವರಲ್ಲಿ ಕೋಪ ಮಾಡಿಕೊಂಡ್ರೇನೆ ಅವರ ಪುಣ್ಯ ಹಾಳಾಗಿ ಬಿಡುತ್ತದೆ. ಯುದ್ಧ ಬೇಡ. ಭೀಮಸೇನ ದೇವರಲ್ಲಿ ಕುಬೇರ ಕೋಪ ಮಾಡಿಕೊಳ್ತಾನೆ. ಮಣಿವಂತನನ್ನ ಕೊಂದದ್ದಕ್ಕೆ ಭೀಮನ ಮೇಲೆ ಕೋಪ ಬರುವ ಮಾತ್ರದಿಂದಲೇನೆ ಕುಬೇರನ ಪುಣ್ಯ ರಾಸಾಗಿ ಹೋಯಿತು. ಎಂದಿಗೂ ಉತ್ತಮರಲ್ಲಿ ಸ್ವಾತ್ಮೋತ್ತಮೇ ಶ್ವತ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಉರುತಾಂ ಅಭಿಯಾತಿ ಯಸ್ಮ. 14ನೇ ಅಧ್ಯಾಯದಲ್ಲಿ ಈ ಪಾಂಡುರಾಜನ ಪ್ರಸಂಗದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಪಾಂಡುರಾಜ ಮಾಡಿದ ಒಂದು ಸಣ್ಣ ತಪ್ಪು ಅವರಿಗೆ ಮರಣ ಕಾಲದಲ್ಲಿ ಅದನ್ನು ಅನುಭವಿಸುವ ಪ್ರಸಂಗ ಬಂತು. ಎಂದಿಗೂ ಉತ್ತಮರ ದ್ರೋಹ ಬೇಡ. ಅಸುರಾವೇಶದಿಂದ ಯುದ್ಧ ಮಾಡುತ್ತಿದ್ದಾನೆ. ಪ್ರಚಂಡವಾದ ಯುದ್ಧ ನಡೀತಾ ಇದೆ. ಭೀಮಸೇನ ದೇವರಿಗೂ ಧರ್ಮರಾಜನಿಗೂ ಯುದ್ಧ ನಡೀತಾ ಇರುವಾಗ ಒಂದೊಂದು ಯುದ್ಧ ಮಾಡ್ತಾನೆ ಮಧ್ಯದಲ್ಲಿ ಜೋರಾಗಿ ಸಿಂಹ ಗರ್ಜನೆ ಮಾಡುತ್ತಿದ್ದರು. ಆ ಭೀಮಸೇನ ದೇವರು ಯುದ್ಧ ಅಲ್ಲಿ ಮಾಡುತ್ತಿದ್ದರೆ ಅವರ ಸಿಂಹ ಗರ್ಜನೆ ಇಲ್ಲಿ ಕೇಳಿಸ್ತಿದೆ. ಧರ್ಮರಾಜ ದ್ರೌಪದಿಗಂತಾನೆ, ಏನ್ ನಡೆದಿದೆ ಅಲ್ಲಿ? ಭೀಮಸೇನ ಹೂಗಳನ್ನು ತರೋದಕ್ಕೆ ಹೋಗಿದ್ದಲ್ವಾ, ಕೇವಲ ಹೂಗಳನ್ನು ಮಾತ್ರ ತಗೊಂಡು ಬರಬೇಕು, ಏನ್ ಮಾಡ್ತಿದ್ದಾನೆ ಅಂತ ಭೀಮಸೇನ ದೇವರಿಗೆ, ಯಾವ ಧರ್ಮರಾಜನಿಗೆ ಸಿಟ್ಟು, ಮನಸ್ಸಿನಲ್ಲಿ ದುಃಖ. ದ್ರೌಪದಿಗೆ ಅಂತಾರೆ, ಯಾಕೆ ಪದೇ ಪದೇ ಕಳಿಸ್ತೀಯ ಅವನನ್ನ ಅಂತಾರೆ. ಸೌಗಂಧಿಕಾ ಪುಷ್ಪ ತರೋದಕ್ಕೆ ಕಳಿಸಿದೆಯಾ, ಅಲ್ಲೇನೋ ನಡೀತು. ಈಗ ಆ ಪಂಚವರ್ಣದ ಪುಷ್ಪ ನನಗೆ ಯಾಕೋ ಭಯ ಆಗ್ತಿದೆ. ಘಟೋತ್ಕಚ ವಾಂತ ಕರೆದ ಧರ್ಮರಾಜ, ನನ್ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಿಮ್ಮ ಅಪ್ಪ ಎಲ್ಲಿ ಯುದ್ಧ ಮಾಡ್ತಾರೆ ಕರ್ಕೊಂಡು ಹೋಗಿ, ನನಗೆ ಏನ್ ನಡೆದಿದೆ ನೋಡಬೇಕು, ಯಾರನ್ನ ಭೀಮ ಕೊಲ್ತಾ ಇದ್ದಾನೆ ನಾನು ನೋಡ್ತೇನೆ ಅಂತ ಕ್ಷಣ ಭೀಮಸೇನಾದ ಧರ್ಮರಾಜ ಘಟೋತ್ಕಚನ ಹೆಗಲ ಮೇಲೆ ಕೂತ್ಕೊಂಡು ಹೊರಟ ಅಂತೆ. ಸಪ್ರಾಗತೆ ಮುನಿಭಿ ಕೃಷ್ಣಯಾಚ ಗತೆ ರಾಜಾನ್ಯತ್ರ ಭೀಮಂ ಕುಬೇರಃ. ಅಲ್ಲಿ ಹೋಗಿ ನೋಡಿದರೆ ಧರ್ಮರಾಜ ಘಟೋತ್ಕಚನ ಹೆಗಲ ಮೇಲೆ ಕೂತ್ಕೊಂಡು ಹೋಗಿ ಅಲ್ಲಿ ನೋಡುತ್ತಾನೆ. ಕುಬೇರನಿಗೂ ಭೀಮಸೇನ ದೇವರಿಗೂ ಘನಘೋರ ಯುದ್ಧ ನಡೆದಿದೆ. ಸಾಕು ಅಂತಾನೆ ಭೀಮನಿಗೆ, ಬಹಳತ್ತು ಯುದ್ಧ ಮಾಡಬೇಡ ಅಂತಾನೆ. ಆ ಕುಬೇರನಲ್ಲಿ ಅಸುರಾವೇಶ ಎಲ್ಲಿವರೆಗಿತ್ತೋ ಅಲ್ಲಿವರೆಗೆ ಭೀಮಸೇನ ದೇವರು ಯುದ್ಧ ಮಾಡ್ತಾರೆ. ಇನ್ನೊಂದು ಬರಿಬೇಡಿ, ರಾಕ್ಷಸರ ಜೊತೆಗೆ ಅಥವಾ ದೈತ್ಯರ ಜೊತೆಗೆ ಯುದ್ಧ ಮಾಡುವ ರೀತಿ ಬೇರೆ, ದೇವತೆಗಳ ಜೊತೆಗೆ ಯುದ್ಧ ಮಾಡುವ ರೀತಿ ಬೇರೆ. ಅವರ ಮೈಗೆ ಗಾಯ ಮಾಡಲ್ಲ, ರಕ್ತ ಬರೋಹ ಹೊಡೆಯಲ್ಲ, ಯುದ್ಧನೇ ಅದನು. ಇದೇ ಭೀಮಸೇನ ದೇವರು ಆ ದೈತ್ಯರ ಸಂಹಾರ ಮಾಡುವಾಗ ಅವರ ರುಂಡವನ್ನು ಕತ್ತರಿಸಿದ್ರ. ಆದರೆ ಕುಬೇರನ ಜೊತೆಗೆ ಕೇವಲ ಅವನಿಗೆ ನೋವಾಗಿರಬೇಕು, ಎಲ್ಲಿ ರಕ್ತ ಗಾಯ ಬಂದಿರಬಾರದು. ಯಾಕಂದ್ರೆ ಅಸುರಾವೇಶ ನಿಮಿತ್ತಕವಾಗಿ ದೇವತೆಗಳು ದೊಡ್ಡವರ ದ್ರೋಹ ಮಾಡುತ್ತಾರೆ. ಅಸುರಾವೇಶ ಹೋಯಿತು ಅಂದ್ರೆ ನಾನು ತಪ್ಪು ಮಾಡಿದೆ ಅಂತ ಅವರು ಹೇಳ್ತಾರೆ. ಅದು ತಾತ್ಕಾಲಿಕ, ನೀನು ಅವನನ್ನ ಕ್ಷಮಾ ಮಾಡುವಂದಾಗ ಧರ್ಮರಾಜನ ಮಾತು ಕೇಳುತ್ತಾನೆ. ಅಷ್ಟೊತ್ತಿಗೆ ಕುಬೇರನಿಗೆ ಅಸುರಾವೇಶ ದೂರ ಆಯಿತು.
ಭೀಮಸೇನ ದೇವರಿಂದ ಒಂದೆರಡು ಪೆಟ್ಟುಗಳನ್ನು ತಿಂದದ್ದಕ್ಕೆ ತಾತ್ಕಾಲಿಕವಾಗಿ ಬಂದಂತಹ ಅಸುರಾವೇಶ ದೂರಾದ ಮೇಲೆ ಕೈಯಲ್ಲಿರುವ ಆಯುಧವನ್ನ ಕೆಳಗೆ ಇಟ್ಟ ಕುಬೇರ. ಆಯುಧವನ್ನ ಕೆಳಗಿಟ್ಟು ಭೀಮಸೇನ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ದೈತ್ಯಾವೇಶಾತ್ ಬಹುಮಾನೇನ ಭೀಮ, ಸಾಕ್ಷಾತ್ ವಾಯುದೇವರ ಅವತಾರ, ನಮ್ಮೆಲ್ಲರ ಒಳಗೆ ಉಸಿರಾಡುವ ದೇವರು. 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಮಾಡುವ ಜೀವೋತ್ತಮನಾದ ವಾಯುದೇವರ ಅವತಾರ ಭೀಮಸೇನ. ನಿನ್ನನ್ನು ನಾನು ತಿಳಿಲಿಲ್ಲ, ಒಬ್ಬ ಸಾಮಾನ್ಯ ದೇವತೆ, ನೀನು ಮಣಿಮಂತನನ್ನ ಕೊಂದದ್ದಕ್ಕೆ ನನ್ನ ಮಿತ್ರನ ಮರಣಕ್ಕೆ ನೀನು ಕಾರಣ ಅನ್ಕೊಂಡೆ. ಆದ್ರೆ ಇವಾಗ ಗೊತ್ತಾಯಿತು, ವಾಸ್ತವಿಕವಾಗಿ ಮಣಿಮಂತ ಸಾಯೋದಕ್ಕೆ ನೀನಲ್ಲ, ಅಗಸ್ತ್ಯರ ಶಾಪ ಕಾರಣ. ಮಣಿಮಂತನಿಗೆ ಅಗಸ್ತ್ಯರ ಶಾಪ ಕೊಟ್ಟಿದ್ರು, ನಿನಗೆ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಿ ಸತ್ತೋಗ್ತಿ ಅಂತ. ಅಗಸ್ತ್ಯರ ಶಾಪದಿಂದ ಅವನು ಸತ್ತಿದ್ದಾನೆ, ನಾನು ತಪ್ಪಾಗಿ ನಿನ್ನನ್ನು ತಿಳ್ಕೊಂಡೆ. ಅಸುರಾವೇಶದಿಂದ ನಾನು ಕೋಪ ಮಾಡಿಕೊಂಡು ಯುದ್ಧ ಮಾಡಿದೆ, ನನ್ನನ್ನು ಕ್ಷಮಾ ಮಾಡಿ. ನನಗೆ ನೀವು ಕ್ಷಮಾ ಮಾಡಿರಿ ಅಂತ ಗೊತ್ತಾಗಬೇಕಾದರೆ ಇಲ್ಲೇ ಪಕ್ಕದಲ್ಲಿ ನನ್ನ ಮನೆ ಇದೆ, ಕೆಲವು ದಿನ ನೀವು ಮನೆಯಲ್ಲಿ ವಾಸ ಮಾಡಬೇಕು ಅಂತಾರೆ ಕುಬೇರ. ದ್ರೌಪದಿ ಸಹಿತವಾಗಿ ಕೆಲವು ದಿನ ಅಲ್ಲ, ತಪಸ್ಸು ಮುಗಿಸ್ಕೊಂಡು ಅಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಅರ್ಜುನ ಬರೋವರೆಗೂ ಇನ್ನೆಲ್ಲೂ ನೀವು ಹೋಗೋದು ಬೇಡ, ನಿಮಗೇನು ಬೇಕು ಎಲ್ಲ ವ್ಯವಸ್ಥೆ ಕುಬೇರನ ಮನೆಯಿಂದ ಕೇಳಬೇಕೆ. ಇವತ್ತು ಪಾಪನ ಮನೆಯಲ್ಲಿ 2-3 ಸಾವಿರ ರೂಪಾಯಿ ಕುಬೇರ ಅಂತ ಬರೆದಿರ್ತೀವಿ ಬಟ್ಟೆಗೆ. ಸಂಪತ್ತಿಗೆ ಅಭಿಮಾನಿ. ಇದೇ ಕುಬೇರನಿಂದ ವೆಂಕಟೇಶ ದೇವರು ವರಾಹ ನಾಣ್ಯಗಳನ್ನ ತನ್ನ ಮದುವೆಯಲ್ಲಿ ಸಾಲವಾಗಿ ತಗೊಂಡದ್ದು. ಇನ್ನೇನು ತಗೊಳ್ಳೋದಲ್ಲ ಅಂದ್ರೆ ಹೇಳೋ ತಾತ್ಪರ್ಯ, ಅಷ್ಟು ದೊಡ್ಡ ಶ್ರೀಮಂತ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ, ನೀವು ನನ್ನ ಮನೆಯಲ್ಲಿ ಇದ್ರೆ ನನಗೊಂದು ಸಮಾಧಾನ, ನನ್ನ ಅಪರಾಧ ನೀವು ಕ್ಷಮಾ ಮಾಡಿರಿ. ಸರಿ ಅಂತ ಕುಬೇರನ ಮನೆಯಲ್ಲಿ ವಾಸ ಮಾಡೋಣ ಅಂತ ಎಲ್ಲರೂ ಹೋಗ್ತಾರೆ. 5 ಜನ ಪಾಂಡವರು ಕೆಲವು ದಿನಗಳವರೆಗೆ ಒಳ್ಳೆ ಆದರ ಅತಿಥಿ. ಅದು ಇರೋದಂದ್ರೆ ಬರೀ ಮನೆಯಲ್ಲೇ ಇರೋದಲ್ಲ, ಅಲ್ಲಿ ಸುತ್ತಮುತ್ತಲಿರುವಂತಹ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡ್ತಿದ್ರು, ಅಲ್ಲಿರುವ ಕ್ಷೇತ್ರಗಳು ನೋಡೋದು, ಇರೋದಕ್ಕೊಂದು ಮನೆ ಕುಬೇರನ ಮನೆ. ಹೀಗೆ ಪಾಂಡವರು ಅರ್ಜುನ ಬರೋವರೆಗೂ ತಮ್ಮ ಕಾಲಯಾಪನೆಯನ್ನ ಮಾಡ್ತಾ ಮಾಡ್ತಾ ಕೆಲವು ದಿನಗಳಾದ ಮೇಲೆ ಸರಿಯಾಗಿ 5 ವರ್ಷ ಪೂರ್ಣ ಆಯಿತು. 5 ವರ್ಷ ಪೂರ್ಣವಾದ ಮೇಲೆ ಗಂಧಮಾದನ ಪರ್ವತದಲ್ಲಿ ಪಾಂಡವರು ದಾರಿ ಕಾಯ್ತಾ ಇರುವಾಗ ಸ್ವರ್ಗ ಲೋಕದಿಂದ ಅರ್ಜುನ ಬಂದ. ಯಾವಾಗಲೂ ನೋಡಿ, ನಮಗ ಬಹಳ ಬೇಕಾದ ವ್ಯಕ್ತಿ, ಬಹಳೇ ಬೇಕಾದ ವ್ಯಕ್ತಿ ಒಂದು 2 ದಿನ ಊರಿಗೆ ಹೋಗ್ಲಿ, ಅವ್ರು 2 ದಿನ ಹೋದ್ರೆ 2 ಯುಗ ಕಳೆದಂಗಾಗಿರ್ತದೆ. ಅದೇ ಬೇಡಾಲಮ ಇದ್ರೆ 10 ವರ್ಷ ಹೋದ್ರು ಏನೋ ನಿನ್ನೆ ಹೋಗಿದ್ದು ಇವತ್ತೇ ಬಂದ್ಬಿಟ್ಟಿಲ್ಲ ಅಂತ. ಅರ್ಜುನನ ಮೇಲೆ ಎಷ್ಟು ಪ್ರೀತಿ ನೋಡಿ. ಏನೋ ತಪಸ್ಸು ಮಾಡಿ ವಾರ ತಿಂಗಳು 1 ವರ್ಷದಲ್ಲಿ ಬರ್ತಾನಂದ್ರೆ 5 ವರ್ಷ. 5 ವರ್ಷಗಳ ನಂತರ ಸ್ವರ್ಗ ಲೋಕದಿಂದ ಆಯುಧಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಎಲ್ಲಾ ದೇವತೆಗಳು ಆಯುಧ ಕೊಟ್ಟಿದ್ದಾರೆ ಅರ್ಜುನನಿಗೆ. ಇಂದ್ರ, ಚಂದ್ರ, ಕುಬೇರ, ಈ ಕಡೆ ಗರುಡ, ವಾಯವ್ಯ, ವರುಣ, ಏನೇನು ಇವತ್ತು ಅಸ್ತ್ರಾಭಿಮಾನಿ ದೇವತೆಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ. ಇಂದ್ರದೇವರಿಂದ ದಿವ್ಯವಾದಂತಹ ಉಪದೇಶವನ್ನ ಪಡೆದಿದ್ದಾನೆ. ತಾನ್ ವೀರ್ಯ ಯುಕ್ತಾನ್ ಸುವಿಶುದ್ಧ ಕಾಮಾನ್ ತೇಜಸ್ವಿನಃ ಸತ್ಯ ಧೃತಿ ಪ್ರದೀಪಾನ್. ಬಂದಂತೆ ಅರ್ಜುನ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಬಂದು ಧರ್ಮರಾಜನಿಗೆ, ಅಣ್ಣನಾದ ಭೀಮನಿಗೆ ನಮಸ್ಕಾರ ಮಾಡ್ತಾನೆ. ಧರ್ಮರಾಜ ಆಲಿಂಗನ ಮಾಡಿಕೊಳ್ತಾನೆ ಅರ್ಜುನನಿಗೆ. ಕಣ್ಣೊಳಗೆ ದಳಗಳ ಆನಂದ ಬಾಷ್ಪ ಧರ್ಮರಾಜನಿಗೆ. ಆಯುಧವನ್ನು ಬಂದದಕ್ಕಲ್ಲ, ಬಂದ ಅಂತ 5 ವರ್ಷಗಳಿಂದ ತಪಸ್ಸಿಗಾಗಿ ಹೋದಂತಹ ಅರ್ಜುನ ಇವತ್ತು ಅಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾನೆ. ಪರಮಾನಂದವಾಗಿ ಅಣ್ಣನಾದ ಧರ್ಮರಾಜ ಆಲಿಂಗನ ಮಾಡಿಕೊಳ್ತಾನೆ, ಆಶೀರ್ವಾದವನ್ನ ಮಾಡ್ತಾನೆ. ಆಗ ಭೀಮಸೇನ ದೇವರು ಹಾಗೂ ಧರ್ಮರಾಜ ಆಶೀರ್ವಾದ ಮಾಡ್ತಾರೆ. ನಕುಲ ಸಹದೇವರು ನಮಸ್ಕಾರ ಮಾಡ್ತಾರೆ. ಭೀಮಸೇನ ದೇವರು ಕೇಳ್ತಾರೆ, ಹೇಗಾಯ್ತಪ್ಪ ನಿನ್ನ ಯಾತ್ರೆ? 5 ವರ್ಷ ಕಾಲ ಏನೇನ್ ಮಾಡಿದಿ? ಯಾವ ದೇವತೆಗಳು ಏನು ಮಂತ್ರ ಕೊಟ್ಟರು, ಯಾವ ಆಯುಧ ಕೊಟ್ಟರು, ಏನೇನು ತೆಗೆದುಕೊಂಡು ಬಂದಿ? 5 ವರ್ಷ ನೀನು ಮಾಡಿದ ತೀರ್ಥಯಾತ್ರೆ ಬಗ್ಗೆ ಹೇಳುವಂತ ಧರ್ಮರಾಜನು ಕೇಳ್ತಾನೆ. ಭೀಮಸೇನ ದೇವರು ಕೇಳ್ತಾರೆ, ವರ್ಣನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಏನೇನ್ ನಡೀತು, ಇಲ್ಲಿಂದ ಹೊರಟು ಏನೇನ್ ನಡೀತು ಅಲ್ಲಿಂದ ಹೇಳ್ತಾನೆ. ಈ ಕೆಲವರಿಗೆ ನೀವು ಪ್ರಶ್ನೆ ಕೇಳಬೇಕು, 10 ವಾಕ್ಯದಲ್ಲಿ ಉತ್ತರಿಸಿ. ಏನಪ್ಪ ಮತ್ತೆ ನಾಡದ ಪಾರಣೆ ಏನು? 1 ವಾಕ್ಯದಲ್ಲಿ ಹೇಳಬಹುದು. 6 ಪಾರಣೆ, ಅನ್ನ ಸಾರು ಪಲ್ಯ ಗಂಜಿ, ಪ್ರಾರಂಭದಿಂದ ಎಲೆ ಹಾಕಿ
ಎಲೆ ಮೇಲೆ ನೀರು ಹೊಡೆದು ಅದರ ಕೆಳಗೆ ಮಂಡ ಮಾಡಿ ಆ ಮಂಡನ ಬಲಗೈಯಿಂದ ಮಾಡಿ ಪಕ್ಕದಲ್ಲಿ ಲೋಟ ಇಟ್ಟು ಆ ಲೋಕದಲ್ಲಿ ಅಲ್ಲಿಂದ ಊಟದ ವರ್ಣನೆ. ಅದು ಬಡಿಸ್ಲಿಕ್ಕೆ ಬಂದ್ರು ಅನ್ನೋರಿಗೆ ಅರ್ಧ ಗಂಟೆ ಆಗಿರ್ತದೆ. ಅವ್ರ ಕಾಲಿಂದ ಬಂದ್ರು, ಪೌಟಿಗೆ ಇಳಿಯುವಾಗ ಒಂದು ಸ್ಟೆಪ್ ಇಟ್ಟು ಅದ್ರ ಮೇಲೆ ಕಾಲಿಟ್ರು, ಅಟ್ರ ಜಾಗ ಕೆಳಗೆ ಬಿದ್ರು. ಭೀಮಸೇನ ಯಾವ ಏನಾಯಿತು 5 ವರ್ಷ ಸ್ವರ್ಗದಲ್ಲಿ ಏನು ಮಾಡಿದೆ, ಹೇಗಾಯಿತು ಯಾತ್ರೆ ಅಂತ ಕೇಳಿದ್ರೆ ಪಾಪ ಇಲ್ಲಿಂದ ಶುರು ಮಾಡಿಬಿಟ್ಟ. ವದಂವೌರೇ ಸ್ವಶ್ರೂಣಾಮಿಂದ್ರ ಪಾರ್ಥಾತ್ ಸ್ವರೂಪತಃ. ಇಂದ್ರ ಹೇಳ್ತಾನೆ, ನಾನಿಲ್ಲಿಂದ ಹೊರಟೆ, ತಪಸ್ಸು ಮಾಡಬೇಕು ಅಂತ ಒಂದು ಗಿಡದ ಕೆಳಗೆ ಕೂತ್ಕೊಂಡು ತಪಸ್ಸು ಮಾಡಬೇಕಾ ಒಬ್ಬ ಬ್ರಾಹ್ಮಣ ಕಾಣಿಸಿಕೊಂಡ. ಬ್ರಾಹ್ಮಣ ಅಂದ್ರೆ ಬೇರೆ ಯಾರಲ್ಲ, ಸಾಕ್ಷಾತ್ ದೇವಲೋಕದ ಇಂದ್ರದೇವರು. ಬಾ ನನ್ನ ಜೊತೆಗೆ ಅಂತ ನನ್ನನ್ನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋದರು. ಆ ಸ್ವರ್ಗಲೋಕದಲ್ಲಿ ಎಲ್ಲ ದೇವತೆಗಳು ನನ್ನನ್ನು ನೋಡಿದರು. ಆ ದೇವತೆಗಳ ಜೊತೆಗೆ ಅಲ್ಲೇ ಇದ್ದು ಅನೇಕ ವರ್ಷಗಳವರೆಗೆ ಇಂದ್ರದೇವರಿಂದ ಉಪದೇಶವನ್ನು ಪಡೆದು ಆ ಸ್ವರ್ಗದಲ್ಲಿರುವಾಗಲೇನೆ ಊರ್ವಶಿ ನನ್ನ ವಿವಾಹ ಮಾಡಿಕೊಂಡು ಕೊನೆಗೆ ನನಗೆ ನಪುಂಸಕನಾಗು ಷಂಡನಾಗು ಅಂತ ಶಾಪ ಕೊಟ್ಟರು. ಎಲ್ಲ ವೃತ್ತಾಂತ ಹೇಳ್ತಿದ್ದ. ಇದೇ ಸಂದರ್ಭದಲ್ಲಿ ಒಂದು ಹಂದಿ ನಾನು ತಪಸ್ಸು ಮಾಡುವ ಜಾಗದಲ್ಲಿ ಓಡಿ ಬಂತು. ಹಂದಿಯನ್ನು ಕೊಲ್ಲಬೇಕು ಅಂತ ನಾನು ಬೆನ್ನು ಹತ್ತಿದೆ. ಒಬ್ಬ ಬ್ರಾಹ್ಮಣನು ಅಲ್ಲಿಗೆ ಬರ್ತಾರೆ. ನಾವಿಬ್ಬರೂ ಸೇರಿ ಹಂದಿಯನ್ನ ಬೆನ್ನು ಹತ್ತಿ ಇಬ್ಬರೂ ಸಂಹಾರ ಮಾಡಿದಾಗ ಆ ಬ್ರಾಹ್ಮಣಂತಾನೆ ವಟು ರೂಪದಲ್ಲಿ ರುದ್ರದೇವರು ಕಿರಾತ ರೂಪದಲ್ಲಿ ಬಂದು, ನಾನು ಕೊಲ್ಲಬೇಕಾದ ಹಂದಿ ನೀನ್ ಯಾಕೆ ಕೊಂದಿ, ಬಾ ನನ್ನ ಜೊತೆ ಯುದ್ಧಕ್ಕೆ ಅಂತ ಆ ಕಿರಾತ ರೂಪದಲ್ಲಿರುವಂತಹ ರುದ್ರದೇವರಿಗೂ ನನಗೂ ಘನಘೋರ ಯುದ್ಧ ನಡೆಯಿತು. ಯುದ್ಧದಲ್ಲಿ ನಾನು ಹಾಕಿನ ಅಸ್ತ್ರಗಳೆಲ್ಲ ನುಂಗು ಹಾಕಿಬಿಟ್ರು. ಮುಂದೇನು ಮಾಡಬೇಕು ಅಂದಾಗ ಆಗ ರುದ್ರದೇವರು ಅನುಗ್ರಹ ಮಾಡಿ ನನಗೆ ಪಾಶುಪತ ಎಂಬ ಅಸ್ತ್ರವನ್ನ ಕೊಟ್ಟರು. ಇನ್ನು ಸ್ವರ್ಗಲೋಕದಿಂದ ಇಷ್ಟೆಲ್ಲ ವೃತ್ತಾಂತ ಏನೇನು ಬಂತು ಹೇಳಬೇಕು. ಅಷ್ಟೊತ್ತಿಗೆ ಇಂದ್ರದೇವರು ಅಲ್ಲಿ ಬಂದ. ಮೊದಲು ಅರ್ಜುನನನ್ನ ಕಳಿಸಿ ಆ ನಂತರ ಇಂದ್ರದೇವರು ತಾವು ಬಂದಿದ್ದಾರೆ ಗಂಧಮಾದನ ಪರ್ವತಕ್ಕೆ. ಏತಸ್ಮಿನ್ನೇವ ಕಾಲೇತು ಸರ್ವವಾದಿತ್ವನಿಪ್ಸರಃ. ಇಂದ್ರದೇವರು ಬಂದ ಕ್ಷಣ ದೇವತೆಗಳೆಲ್ಲ ಸ್ವಾಗತ ಮಾಡ್ತಾರೆ. ಇಂದ್ರದೇವರಂತಾರೆ, ಇನ್ನು 18 ದಿವಸದ ಯುದ್ಧದಲ್ಲಿ ಯಾವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಒಬ್ಬಂಟಿಕನಾಗಿ ಅರ್ಜುನ ಎಷ್ಟೇ ದುರ್ಯೋಧನ ಶತ್ರು ಇರಲಿ ಆ 18 ದಿವಸಕ್ಕೆ ಬೇಕಾಗುವ ಆಯುಧಗಳು ಅದರ ಜ್ಞಾನ ಎಲ್ಲ ಕೊಟ್ಟಾಗಿದೆ. 5 ವರ್ಷಗಳವರೆಗೆ ಇಂದ್ರದೇವರು ಪಾಠ ಮಾಡಿದ್ದಾರೆ, ಮಂತ್ರಗಳ ಉಪದೇಶ ಮಾಡಿದ್ದಾರೆ. ಕೊನೆಗೆ ಇಂದ್ರದೇವರಿಂದ ಉಪದೇಶ ಪಡ್ಕೊಂಡು ಅರ್ಜುನ ಬರುವಾಗ ಅರ್ಜುನ ಕೇಳದಂತೆ ಗುರುದಕ್ಷಿಣೆ ಏನ್ ಕೊಡ್ಲಿ ಅಂತ. ಇಂದ್ರ ಯಾರು, ಅರ್ಜುನ ಯಾರು, ಇಬ್ರು ಒಂದೇನೆ. ಅದು ಮೂಲ ರೂಪ, ಇದು ಅಂಶ ರೂಪ. ಆದರೂ ಈಗ ಅರ್ಜುನ ಮಾನವನಾಗಿ ಬಂದಿದ್ದಾನೆ. ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದ ಅರ್ಜುನ ಇಂದ್ರಲೋಕಕ್ಕೆ ಹೋಗಿ ಇಂದ್ರದೇವರಿಂದ ಅಧ್ಯಯನವನ್ನ ಮಾಡಿಕೊಂಡು ಬಂದಿದ್ದಾನೆ. ನಿಮಗೇನಾದ್ರೂ ಗುರುದಕ್ಷಿಣೆ ಕೊಡಬೇಕು ಅಂದಾಗ ಇಂದ್ರದೇವರಂತಾರೆ, ಗುರುದಕ್ಷಿಣೆ ಬೇಡ ನನಗೆ, ನಾನು ಹೇಳಿದ ಒಂದು ಆಜ್ಞೆಯನ್ನ ಪಾಲನ ಮಾಡಿದರೆ ಸಾಕು, ಅದೇ ನೀ ನನಗೆ ಕೊಡುವ ಗುರುದಕ್ಷಿಣೆ ಹೇಳಿ ಅಂತ ಅರ್ಜುನ ಅಂತಾನೆ. ಆಗ ಅರ್ಜುನನಿಗೆ ಇಂದ್ರದೇವರಂತಾರೆ, ನಿವಾತ ಕವಚ ಅಂತ ರಾಕ್ಷಸರಿದ್ದಾರೆ, 3 ಕೋಟಿ ರಾಕ್ಷಸರು. ಅವರಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಯಾರಿಂದಲೂ ನಿಮಗೆ ಮರಣ ಇಲ್ಲ. ನಿವಾತ ಕವಚ ಎಂಬ ರಾಕ್ಷಸರಿಗೆ ಬ್ರಹ್ಮದೇವರು ವರ ಕೊಟ್ಟ ಮೇಲೆ ಆಗ ಅರ್ಜುನ ಕೇಳ್ತಾನೆ, ಬ್ರಹ್ಮದೇವರೇ ಅವರಿಗೆ ವರ ಕೊಟ್ಟ ಮೇಲೆ ನಾನು ಯಾಕೆ ಕೊಲ್ಲೋದವರನ್ನ? ಆಗ ಇಂದ್ರದೇವರು ಹೇಳ್ತಾರೆ, ಕೇಳು, ಬ್ರಹ್ಮದೇವರು ಯಾವಾಗ ಅವರಿಗೆ ಅವಧ್ಯತ್ವ ವರ ಕೊಟ್ಟರೋ ಆಗ ನಾನು ಬ್ರಹ್ಮದೇವರ ಹತ್ರ ಹೋಗಿ ಕೇಳದೆ, ಅಲ್ಲ ಸ್ವಾಮಿ ನೀವೇ ಅವಧ್ಯತ್ವ ವರ ಕೊಟ್ಟಿರಿ, ನಿಮ್ಮಿಂದ ಅವಧ್ಯರಾದ್ರೆ ಅವರನ್ನು ಯಾರೂ ಕೊಳ್ಳೋವರಿಲ್ಲ, ಎಲ್ಲರಿಗೆ ಅವರು ತೊಂದರೆ ಮಾಡುತ್ತಾರೆ, ಅದಕ್ಕೇನಾದರೂ ಪರಿಹಾರ ಹೇಳಿ ಅಂದಾಗ ಇಂದ್ರದೇವರಿಗೆ ಬ್ರಹ್ಮದೇವರು ಹೇಳ್ತಾರೆ, ನೀನು ಮಾನವ ರೂಪದಿಂದ ಯಾವಾಗ ಭೂಮಿಯಲ್ಲಿ ಹೋಗ್ತೀಯ ಆಗ ನಿನ್ನಿಂದ ಅವರು ಸಾಯ್ತಾರೆ. ವಾಸ್ತವಿಕ ಅವಧ್ಯತ್ವ ವರ ಕೊಟ್ಟದ್ದು ನಾನು, ಆದರೆ ನೀನು ಮನುಷ್ಯ ರೂಪದಲ್ಲಿ ಅವರ ಸಂಹಾರ ಮಾಡಬಹುದು ಅಂತ. ಆದ್ದರಿಂದ ಈಗ ನನ್ನ ಅವತಾರವೇ ನೀನು, ನನ್ನ ಅವತಾರನಾದದ್ದರಿಂದ ಮಾನವ ರೂಪದಲ್ಲಿರುವಂತಹ ನೀನು ಆ ನಿವಾತ ಕವಚರನ್ನ ಸಂಹಾರ ಮಾಡಬೇಕು, ಅದೇ ನೀ ನನಗೆ ಕೊಡುವ ಗುರುದಕ್ಷಿಣೆ. ಯಾಕಂದ್ರೆ ಬ್ರಹ್ಮದೇವರು ನನಗೆ ಆಜ್ಞೆ ಮಾಡಿದ್ದು ಆ ಕೆಲಸವನ್ನ ನೀನು ಮಾಡುವಂತ ಅರ್ಜುನನಿಗೆ ಹೇಳಿ ಎಲ್ಲ ಪಾಂಡವರಿಗೆ ಇಂದ್ರದೇವರು ಹೇಳ್ತಾರೆ, 5 ವರ್ಷಗಳವರೆಗೆ ಅರ್ಜುನ ತಮ್ಮಲ್ಲಿ ಇದ್ದು ಏನೇನು ಅಧ್ಯಯನ ಮಾಡಿದ್ದು ಅದೆಲ್ಲವನ್ನ ಒಪ್ಪಿಸಿ ಅರ್ಜುನನಿಗೂ ಅಲ್ಲಿ ಒಪ್ಪಿಸಿ ಮತ್ತೆ ರಥವನ್ನ ಹೇಳಿ ಹೊರಟ್ರಂತೆ.
ಯಾವಾಗ ಅರ್ಜುನ ಇಂದ್ರದೇವರು ಅಲ್ಲಿಗೆ ಬಂದು ಹೊರಟ ಮೇಲೆ ಇಂದ್ರಂ ಸ್ಕಂದ ಸಮಾರುಹ್ಯ ಪಾರ್ಥೋ ದಲಿತ ಸಂಯುತ ಕಾಂಡೀವಂ ಧನುರಾದಾಯ ಯಯೋ ಹಂತು ಮಹಾಸುರಾನ್. ಸರಿ, ಅರ್ಜುನನಿಗೆ ಆಜ್ಞೆಯನ್ನ ಮಾಡಿ ನಿವಾತ ಕವಚನೆಂಬ ದೈತ್ಯರ ಸಂಹಾರ ಮಾಡು ಅಂತ ಹೇಳಿ ಇಂದ್ರದೇವರು ಸ್ವರ್ಗಕ್ಕೆ ಹೋದ ಮೇಲೆ ಅರ್ಜುನ ಕೈಯಲ್ಲಿ ಗಾಂಡೀವ ಧನುಸ್ಸನ್ನು ತಗೊಂಡ. ಉತ್ತಮವಾದಂತಹ ಶಂಖವನ್ನ ಆಗಲೇ ಇಂದ್ರದೇವರು ಆಗ ಕೊಟ್ಟದ್ದವರಿಗೆ ದೇವದತ್ತ ಅನ್ನುವ ಶಂಖ. ಜೋರಾಗಿ ಶಂಖನಾದವನ್ನ ಮಾಡ್ತಾರೆ. ಶಂಖನಾದವನ್ನ ಮಾಡಿ ಕೈಯಲ್ಲಿ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಅರ್ಜುನ ಸಮುದ್ರದ ಮಧ್ಯದಲ್ಲಿ ಹೊರಟ. ಅವ್ರೇನು ಚಿತ್ರ ನೋಡಿ, ಈ ನಿವಾತ ಕವಚ ಅನ್ನುವ ದೈತ್ಯರಿಗೆ ಬ್ರಹ್ಮದೇವರು ವರ ಕೊಟ್ಟದ್ದು ಸಾಮಾನ್ಯವಾಗಿ ಮನೆ ಎಲ್ಲೋ ಮೇಲೆ ಕಟ್ಕೊಂಡಿರ್ತಾರೆ ಅಥವಾ ನದಿಯ ಪಕ್ಕದಲ್ಲಿ ದಂಡೆಯ ಅಲ್ಲ, ಸಮುದ್ರದ ಒಳಗೆ ಮನೆ ಕಟ್ಕೊಂಡಿದ್ರಂತೆ ದ್ವಾರಕಾಪಟ್ಟಣಕ್ಕಿಂತ ಮೊದಲೇ. ಆಮೇಲೆ ದ್ವಾರಕೆ ನಿರ್ಮಾಣ ಆಗಿತ್ತು. ಸಮುದ್ರದ ಮಧ್ಯದೊಳಗೆ ಮನೆಯನ್ನ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು. ಯಾರು ಅಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ತಥೋ ನಿವಾತ ಕವಚ ಸರ್ವೇ ವೇಗೇನ ಭಾರತ. ಯಾವಾಗ ಅರ್ಜುನ ಜೋರಾಗಿ ಶಂಖನಾದ ಮಾಡ್ತಾನೆ, ನಿವಾತ ಕವಚರಿಗೆ ಭಯ ಆಯ್ತು. ಯಾರೋ ಬರ್ತಿದ್ದಾರೆ, ನಾವಿರುವಂತಹ ಮನೆಗೆ ಯಾರೋ ಬರ್ತಿದ್ದಾರೆ ಅಂತ. ಅಷ್ಟೊತ್ತಿ ಇನ್ನೊಂದೇನಾಗಿತ್ತು, ಅರ್ಜುನನ ಜೊತೆಗೆ ಬರುವಾಗ ಋಷಿ ಮುನಿಗಳು ಜೊತೆಗೆ ಬರ್ತಿದ್ರು. ಅರ್ಜುನನಿಗೆ ಜಯವಾಗಲಿ ಅಂತ ಜಯ ಜಯಕಾರ ಹಾಕ್ತಿದ್ರು. ಅರ್ಜುನನ ಹೆಸರು ಕೇಳಿದಾಗ ನಿವಾತ ಕವಚರಿಗೆ ತಡಿಲಿಕ್ಕಾಗಲಿಲ್ಲ. ಯುದ್ಧಕ್ಕೆ ಬರ್ತಾರೆ. ಒಬ್ಬರಿಬ್ಬರೇ 3 ಕೋಟಿ ಜನ ಅರ್ಜುನನ ಜೊತೆ ಯುದ್ಧಕ್ಕೆ ಬರ್ತಾರೆ. ಶತಂ ಶತಾಸ್ತೆ ಯಯುರಸ್ತಸ್ಮಿನ್ ಯುಕ್ತ ಮಹಾದನೆ. ಈಗಾಗಲೇ ಮಂತ್ರಜ್ಞಾನ ಇದೆ, ಅನೇಕ ಅಸ್ತ್ರಗಳ ಜ್ಞಾನ ಇದೆ, ವಿಶೇಷವಾಗಿ ಭೀಮಸೇನ ದೇವರ ಅನುಗ್ರಹ ಇದೆ. ಅನಾಯಾಸವಾಗಿ ನಿವಾತ ಕವಚರನ್ನ ಒಬ್ಬನೇ ಅರ್ಜುನ ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ. ತೇಷಾಂ ಸಶಸ್ತ್ರಾಣಿ ಕಿರೀಟಮಾಲಿ ನಿವಾರ್ಯ ಕಾಂಡೀವ ಧನು ಪ್ರಮುಕ್ತೈಃ ಶರೈಶಿರಾಂಸಿ ಪ್ರಚಕರ್ತ ವೀರಃ ಸಹಸ್ರ ಶಿಕ್ಷಾಬಲ ಸಂಪ್ರಯುಕ್ತಃ. ಎಲ್ಲರ ಕಿರೀಟಗಳನ್ನ ಅರ್ಜುನ ಕೊಂದಾಕ್ತಾನೆ. ತನ್ನ ಗಾಂಡೀವ ಧನುಸ್ಸು ಮೊದಲೇ ಅಸ್ತ್ರಜ್ಞಾನಿಯವನು, ದ್ರೋಣಾಚಾರ್ಯರಿಂದ ಮೊದಲೇ ಅಸ್ತ್ರಜ್ಞಾನ ಮಾಡಿಕೊಂಡಿದ್ದ. ಈಗ ಇಂದ್ರದೇವರಿಂದ ಬೇರೆ ಉಪದೇಶ ಪಡೆದಿದ್ದಾನೆ, ಇನ್ನೂ ಹೆಚ್ಚಿನ ಅಸ್ತ್ರಜ್ಞಾನ ಬಂದಿದೆ. ಒಬ್ಬನೇ ಅರ್ಜುನ ಎಲ್ಲ ನಿವಾತ ಕವಚರನ್ನ ಸಂಹಾರ ಮಾಡ್ತಾ ಇದ್ದಾನೆ. ಹೇಗೆ ವಿಚಿತ್ರ ಅಂದ್ರೆ, ಈ ಸ್ಪ್ರೇ ತಗೊಂಡು ಏಕಕಾಲಕ್ಕೆ 1000 ಸೊಳ್ಳೆಗಳನ್ನು ಕೊಲ್ಲಬಹುದು ನೋಡಿ. ಹೀಗೆ ಹೊಡೆದ್ರೆ ಸಾಕು ಸಾಯ್ತವ, ಹಾಗೆ ಕೊಲ್ತಿದ್ದ ಅಂತೆ. ಒಂದೇ ಬಾಣ ಬಿಟ್ಟರೆ ಸಾಕು 100 ಜನ ಸಾಯ್ಬೇಕು. ಅಷ್ಟು ಭಯಾನಕವಾಗಿ ಯುದ್ಧವನ್ನ ಮಾಡಿ ಆ ನಿವಾತ ಕವಚರೆಂಬಂತಹ ರಾಕ್ಷಸರನ್ನ ಅರ್ಜುನ ಸಂಹಾರವನ್ನ ಮಾಡ್ತಾನೆ. ಇದೊಂದು ಬಹಳ ದೊಡ್ಡ ಭಗವಂತನ ಸೇವೆ. ದೇವರಿಗೆ ವಿರೋಧ ಮಾಡುವ, ಭೂಮಿಗೆ ಭಾರರಾದ ದುಷ್ಟರಾದ ಸಂಹಾರ ಇದು ಕ್ಷತ್ರಿಯರು ಮಾಡುವ ಪೂಜೆ. ಇದು ಆ ಎಲ್ಲ ನಿವಾತ ಕವಚರನ್ನ ಸಂಹಾರ ಮಾಡಿ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ತಥೋ ಅಶ್ವದರ್ಶಂ ಸುಮಃ ಪ್ರಾದುರಾಸೀತ್ ಸಮಂತತಃ. ಎಲ್ಲ ಆ ದೈತ್ಯರು ನೋಡಿ ಯುದ್ಧ ಮಾಡ್ತಾ ಇದ್ರೆ ಕೆಲವರು ಭಯದಿಂದ ಓಡ್ಲಿಕ್ಕೆ ಶುರು ಮಾಡಿದರಂತೆ. ಅರ್ಜುನ ಹೊಡೆಯುವ ಬಾಣಗಳನ್ನ ನೋಡಿ ನಮ್ಮ ಮೇಲೂ ಪ್ರಯೋಗ ಮಾಡ್ತಾರೆ ಅಂತ ಕೆಲವರು ಓಡಿ ಹೋಗ್ತಾ ಇದ್ದಾರೆ. ಆದರೂ ಅವರನ್ನ ಹಿಡಿದು ಭಯಂಕರವಾಗಿ ಯುದ್ಧವನ್ನ ಮಾಡ್ತಾನೆ. ಎಲ್ಲರ ಜೊತೆಗೆ ಯುದ್ಧವನ್ನ ಮಾಡಿ ಆ ನಿವಾತ ಕವಚ ರಾಕ್ಷಸರ ಸಂಹಾರ ಮಾಡಿ ಅವರಿಂದ ಇಡೀ ಸಮುದ್ರವೆಲ್ಲ, ಪಾಪ ಸಮುದ್ರದಲ್ಲಿ ಇರುವ ರತ್ನ ಮುತ್ತುಗಳೆಲ್ಲ ಅಪಹಾರ ಮಾಡಿಕೊಂಡಿದ್ದು. ಆ ಎಲ್ಲ ಸಂಪತ್ತು, ಬಂಗಾರ, ಬೆಳ್ಳಿ, ರತ್ನ, ಮುತ್ತು ಯಾವುದನ್ನ ಅಪಹಾರ ಮಾಡಿ ಇನ್ನೊಬ್ಬರಿಗೆ ಕೊಡದೇ ಇದ್ದಂಗೆ ಮಾಡಿದರೋ ಆ ಎಲ್ಲ ಸಂಪತ್ತನ್ನ ಅರ್ಜುನ ಯುದ್ಧವನ್ನ ಮಾಡಿ ಅವರನ್ನೆಲ್ಲ ಬಿಡಿಸ್ತಾನೆ. ವಿಧ್ವಸ್ತೆ ಶಿಖರೇ ತಸ್ಮಿನ್ ದಾನವೇಶು ಹತೇಶು ಚ. ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಅರ್ಜುನನಿಗೆ ಜಯ ಜಯಕಾರ ಆಗ್ತಾರೆ. ಪರಮಾನಂದ ಆಯಿತಂತೆ. ಭೀಮಸೇನ ದೇವರಿಗೆ ಎಷ್ಟು ಆನಂದ ಆಯ್ತು ನೋಡಿ. ಈಗಾಗಲೇ ಸೌಗಂಧಿಕ ಪುಷ್ಪ ತರೋದಕ್ಕೆ ಹೋದಾಗ ತಾವು 3 ಕೋಟಿ ರಾಕ್ಷಸರ ಸಂಹಾರ ಮಾಡಿ ಬಂದಿದ್ದಾರೆ. ಈಗ ತನ್ನ ತಮ್ಮ ಮಾಡಿದಂತಹ ದೊಡ್ಡದಾದಂತಹ ಪರಾಕ್ರಮ ಅದನ್ನ ಮಾಡಿ ನಿವಾತ ಕವಚರ ಸಂಹಾರ ಮಾಡಿ ಎಲ್ಲ ಆ ಸಮುದ್ರದಲ್ಲಿರುವ ರತ್ನಮುತ್ತುಗಳನ್ನೆಲ್ಲ ತೆಗೆದುಕೊಂಡು ಅಲ್ಲಿರುವಂತಹ ದೇವತೆಗಳಿಗೆಲ್ಲ ಅರ್ಜುನ ಕೊಡ್ತಾನೆ. ಆ ರಾಕ್ಷಸರ ಸಂಹಾರ ಮಾಡಿ ಬಂದ ಮೇಲೆ ಧರ್ಮರಾಜ ಅಂತಾನೆ, ಹೌದು ನೀನು 5 ವರ್ಷ ಇಂದ್ರಲೋಕಕ್ಕೆ ಹೋಗಿ ಅಧ್ಯಯನ ಮಾಡಿರಿ, ಅಲ್ಲಿಂದ ಮುಗಿಸ್ಕೊಂಡು ಬಂದಿ, ಬರುವಾಗ ಜೊತೆಗೆ ಇಂದ್ರದೇವರು ಬಂದರು, ನಿವಾತ ಕವಚ ಸಂಹಾರ ಮಾಡು ಅಂದ್ರು, ಅಲ್ಲೇ ಹೋಗಿಬಿಟ್ಟು ಆ ದೇವತೆಗಳು ನಿನಗೆ ಏನು ಅಸ್ತ್ರ ಕೊಟ್ಟಿದ್ದಾರೆ ತೋರಿಸೋದಿಲ್ವ ನಮಗೆ?
ಬರೀ ಯಾರ್ಯಾರಿಂದ ಏನೇನು ಪಡೆದಿದ್ದ ಬಾಯಿಂದ ಹೇಳಿದ್ದಾರೆ. ಯಾವ ದೇವತೆಗಳು ಏನು ಮಂತ್ರ ಕೊಟ್ಟರು, ಯಾವ ಅಸ್ತ್ರ ಕೊಟ್ಟರು ಅಂತ ಹೇಳಿ ಆ ಅಸ್ತ್ರಗಳ ಪ್ರದರ್ಶನ ಮಾಡು. ಇಂಥದ್ದು ನಿಮ್ಮ ಸಲುವಾಗಿ ತರ್ತೇನೆ ಎಂದು ಬಿಟ್ರೆ ಮೊದಲು ಬಂದಾಕ್ಷಣ ಅದನ್ನು ಕೇಳ್ತೀವಿ, ತಂದಿರೋ ಇಲ್ಲ ನಮ್ಮ ಸಲುವಾಗಿ. ಹಾಗೆ ಅಸ್ತ್ರಗಳನ್ನ ತರೋದಕ್ಕೆ 5 ವರ್ಷ ಹೋದವನು ಏನೇನು ಅಸ್ತ್ರಗಳು ಕೊಟ್ಟರು ಅದನ್ನೆಲ್ಲ ಪ್ರದರ್ಶನ ಮಾಡು ಅಂತ ಧರ್ಮರಾಜನಿಗೆ ತೋರಿಸ್ಬೇಕು ಅಂತ ಅಸ್ತ್ರಗಳನ್ನು ತೆಗಿತಾ ಇದ್ದಾನೆ. ಶ್ವಪ್ರಭಾತೆ ಭವನ್ ದೃಷ್ಟ ದಿವ್ಯಾಸ್ತ್ರಾಣಿ ಸರ್ವಶಃ. ನೋಡಿ, ಆ ಅಸ್ತ್ರಗಳನ್ನ ನೋಡಬೇಕಾದ್ರೂ ಪ್ರಾತಃ ಕಾಲದಲ್ಲಿ ನೋಡ್ಬೇಕಂತೆ. ಸಾಯಂಕಾಲ ಒಟ್ಟಿ ರಾತ್ರಿ ನೆಲ ಬರ್ಕೊಂಡಾಗ ಬಾಗಿಲು ಹಾಕಿ ತೋರಿಸೋದು, ಅದನ್ನು ತೋರಿಸೋದಕ್ಕೂ ಸ್ನಾನ ಆಗಿರ್ಬೇಕು. ಅಸ್ತ್ರ ಪ್ರದರ್ಶನ ಇಲ್ಲಿ ಯಾರಿಗೆ ಹೊಡೆಯೋದಿಲ್ಲ. ದೇವತೆಗಳು ಯಾವ ಯಾವ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ತೋರಿಸ್ಬೇಕು ಅಂದ್ರೇನೆ ಪ್ರಾತಃ ಕಾಲದಲ್ಲಿ ಧರ್ಮರಾಜ ಸ್ನಾನ ಮಾಡ್ತಾನೆ. ಅರ್ಜುನ ತಾನು ಸ್ನಾನವನ್ನು ಮಾಡಿಕೊಂಡು ಇಬ್ಬರು ಸಿದ್ಧರಾಗಿ ಕೂತಿದ್ದಾರೆ. ಒಳ್ಳೆ ತೇಜಸ್ಸು, ಸೂರ್ಯೋದಯವಾದಾಗ ಏನು ಪ್ರಕಾಶ ಬರಬೇಕು ಅಷ್ಟು ಪ್ರಕಾಶ ಅರ್ಜುನನ ಮುಖದಲ್ಲಿ. ಇನ್ನೇನು ಆ ದೇವತೆಗಳು ಕೊಟ್ಟ ಅಸ್ತ್ರಗಳನ್ನ ತೆಗಿಬೇಕು. ಅಷ್ಟೊತ್ತಿಗೆ ಇಂದ್ರದೇವರು ನಾರದರಿಗೆ ಅಂತಾರೆ, ಸ್ವಾಮಿ ಬೇಗ ಹೋಗ್ರಿ, ನಾನು ಕೊಟ್ಟ ಅಸ್ತ್ರವನ್ನ ಈಗಲೇ ತೆಗೆದು ತೋರಿಸ್ತಾ ಇದ್ದಾನೆ, ಅವುಗಳನ್ನ ಈಗ ತೆಗೆಯೋದಲ್ಲ, ಯಾವಾಗ ಬೇಕಾವಾಗ ತೆಗೆದು ನೋಡೋದಲ್ಲ, ಅದು ಯುದ್ಧದಲ್ಲೇ ತೆಗಿಬೇಕು. ಅದು ತೆಗೆದ್ರೆ ಯುದ್ಧ ಶುರುವಾಗಲೇಬೇಕು. ಅಸ್ತ್ರಗಳನ್ನು ತೆಗೆದು ನೋಡಿ ಮತ್ತೊಂದು ಚೀಲೊಳಗೆ ಹಾಕಿ ನಾಳೆ ನೀವು ಕೊಡಬೇಕು ಅಂದ್ಕೊಂಡಿವಿ ಅಂತ ಅಲಂಕಾರ ಮಾಡಿ ತಂದಿರ್ತಾರೆ, ಮೊದಲೆಲ್ಲ ತೋರಿಸಿ ಮತ್ತೆ ಬ್ಯಾಗ್ ಒಳಗೆ ಹಾಕಿ ಆರಾಧನೆ ಹೊರಗೆ ತೆಗೆಯೋದು ಹಂಗಲ್ಲದು. ಒಂದು ಬಾರಿ ಅಸ್ತ್ರಗಳ ಪ್ರದರ್ಶನವಾಯಿತು ಅಂದ್ರೆ ಮಾರನೇ ದಿನ ಯುದ್ಧ ಶುರುವಾಗಬೇಕಿಲ್ಲ ಅಂದ್ರೆ ಜಗತ್ತು ಭಸ್ಮಾಗಿ ಹೋಗ್ತದೆ. ತಕ್ಷಣದಲ್ಲಿ ಹೊರಡಿ ಅಂತ ನಾರದರಿಗೆ ಪ್ರಾರ್ಥನೆ ಮಾಡಿಕೊಳ್ತಾನೆ. ನಾರದರು ಬಂದು ಪಾಂಡವರು ವಾಸ ಮಾಡುವ ಗಂಧಮಾದನ ಪರ್ವತಕ್ಕೆ ಬಂದು ಧರ್ಮರಾಜ ಅರ್ಜುನಿಗೆ ಹೇಳ್ತಾರೆ, ಸರ್ವಥಾ ತೋರಿಸ್ಬೇಡ, ನಿನಗೆ ನಿಮ್ಮ ಅಣ್ಣನ ಮೇಲೆ ಆದರ ಇದೆ, ನಿಮ್ಮ ಅಣ್ಣನಿಗೆ ನಿನ್ನ ಮೇಲೆ ವಿಶ್ವಾಸ ಇದೆ, ನೀನೇನು ಸುಳ್ಳಂತೂ ಮಾತಾಡ್ತಿಲ್ಲ. 5 ವರ್ಷ ಹೋಗಿ ಏನು ಅಸ್ತ್ರಗಳ ತಂದಿದ್ದಿ ಅಂತ ಕುತೂಹಲದಿಂದ ಕೇಳ್ತಿದ್ದಾನೆ ಹೊರತು ತಂದೆಯೋ ಇಲ್ಲೋ ಅಂತ ಸಂದೇಹದಿಂದಲ್ಲ. ಅಸ್ತ್ರಗಳನ್ನು ಸರ್ವಥಾ ತೋರಿಸ್ಬೇಡ, ಅವುಗಳನ್ನು ತೋರಿಸಿದರೆ ಘನಘೋರವಾದ ಯುದ್ಧ ಪ್ರಾರಂಭವಾಗಿ ಬಿಡುತ್ತದೆ. ಸಾಮಾನ್ಯವಾದ ಅಸ್ತ್ರಗಳಲ್ಲ, ಮಂತ್ರಾಭಿಮಾನಿ ದೇವತೆಗಳ ಅಸ್ತ್ರಗಳು, ಸರ್ವಥಾ ತೆಗಿಬೇಡ. ನಾರದರು ಬಂದು ಹೇಳಿದಾಗ ಧರ್ಮರಾಜ ಅಂತ ಆಗ್ಲಿ ಇಲ್ಲ, ದೊಡ್ಡವರಾಜ್ಞೆ ನಾವು ಪಾಲನ ಮಾಡಲೇಬೇಕು, ಅವಶ್ಯವಾಗಿ ಅಸ್ತ್ರಗಳನ್ನೆಲ್ಲ ಹಾಗೆ ಇಡು. ಕೆಲವು ದಿನ, ಅಷ್ಟು ವರ್ಷದ ಮೇಲೆ 5 ವರ್ಷಗಳ ನಂತರದಲ್ಲಿ ಅರ್ಜುನ ಬಂದಿದ್ದ. ಅರ್ಜುನ ಬಂದ ಮೇಲೆ ಕೆಲವು ದಿನಗಳ ಮಾತ್ರ ಆ ಕುಬೇರನ ಸ್ಥಾನದಲ್ಲಿದ್ದು ಆಮೇಲೆ ಪಾಂಡವರಂತ ನಾವು ಹೊರಡುತ್ತೇವೆ. ಎಷ್ಟು ದಿನ ಇರೋದು, ಮತ್ತೆ ಹೀಗೆ ಹೋಗ್ತೇವೆ. ಅರ್ಜುನನ್ನು ಜೊತೆ ಕರ್ಕೊಂಡು ಮತ್ತೆ ಪ್ರಯಾಣ ಮುಂದುವರಿಸ್ತಾರೆ. ಊಶುಶ್ಚ ತತರೋಭ್ಯಾಂಸ್ತೆ ಪುನರಮೇಧೌ ಪ್ರಚೋದಿತ. 4 ವರ್ಷಗಳವರೆಗೆ ಅಲ್ಲಿ ವಾಸ ಮಾಡಿ ಅಲ್ಲಿಂದ ಮತ್ತೆ ಪಾಂಡವರ ಪ್ರಯಾಣ ಮುಂದುವರಿ. ಅರ್ಜುನ ತಪಸ್ಸಿನಿಂದ ಆಯುಧಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಎಲ್ಲ ಅಸ್ತ್ರಗಳ ಜೊತೆಗೆ ಅರ್ಜುನನ ಜೊತೆಗೆ ಪಾಂಡವರ ಪ್ರಯಾಣ ಬರ್ತಾ ಇರಬೇಕಾದರೆ ದಾರಿಯೊಳಗೆ ಅರಣ್ಯ ಮೊದಲೆಯದು. ಅರಣ್ಯದೊಳಗೆ 100 ಗಿಡಗಳು, ಮರಗಳು, ಪ್ರಾಣಿ, ಪಕ್ಷಿ, ಹುಲಿ, ಹಾವು, ಸಿಂಹ ಎಲ್ಲ ಇರ್ತವೆ. ಅವುಗಳನ್ನು ನೋಡ್ತಾ ನೋಡ್ತಾ ಬರಬೇಕು. ಬರುವಾಗ ಏನಾಯಿತು, ಭೀಮಸೇನ ದೇವರು ದಾರಿಯಿಂದ ಬರಬೇಕಾದರೆ ದೂರದಲ್ಲಿ ಒಂದು ದೊಡ್ಡದಾದ ಹೆಬ್ಬಾವು. ಹೆಬ್ಬಾವು ಅಂದ್ರೆ ಮನುಷ್ಯರನ್ನೇ ಪೂರ್ಣ ನುಂಗಿ ಬಿಡುತ್ತದೆ, ಕಚ್ಚೋದಲ್ಲ, ಅದು ಸಂಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ನುಂಗಿ ಹಾಕಿ ಬಿಡುತ್ತದೆ. ಅಷ್ಟು ಭಯಾನಕವಾದ ಒಂದು ಅಜಗರ ಸರ್ಪ ದೂರದಲ್ಲಿ ಇದೆ. ಇವರು ಹೊರಟಿದ್ದಾರೆ ತಮ್ಮಷ್ಟಕ್ಕೆ ತಾವು. 5 ಜನ ಪಾಂಡವರು ತೀರ್ಥಯಾತ್ರೆಗೆ ಹಿಮಾಲಯ ಪರ್ವತದಲ್ಲಿ ಹೋಗುವಾಗ ಆ ದೊಡ್ಡದಾದ ಹಾವು ಬಂದ್ರೆ ಆ ಹಾವು ಎಲ್ಲಿದೆ ಆ ಕಡೆ ಭೀಮಸೇನ ಹೊರಟಿದ್ದಾರೆ. ಹಾವು ಕಾಣಿಸಿದ್ರೆ ದೂರ ಹೋಗ್ತಾನೆ, ನೋಡಬೇಕು, ಆಮೇಲೆ ಇವ್ರು ನೋಡಿ ಬರ್ಬೇಕಲ್ಲಿ, ಇವರೊಬ್ಬರು ಇದ್ರು ಅಂತ. ಭೀಮಸೇನ ದೇವರು ಹಾವು ಹತ್ರ ಹೊರಟಿದ್ದಾರೆ. ಅಜಗರ ಸರ್ಪ ಬೈತಿದ್ದಾನೆ, ಧರ್ಮರಾಜ ಆ ಕಡೆ ಯಾಕೆ ಹೋಗ್ತಿದ್ದಿ, ಈ ಕಡೆ ಬಾ, ದೊಡ್ಡದಾದ ಹಾವುದು, ನೋಡ್ ಬರ್ತೇನೆ ಅಂತ ಪಾಪ ಭೀಮಸೇನ ದೇವರು ಬರ್ತಾ ಇದ್ದಾರೆ. ಹತ್ರದಲ್ಲಿ ಭೀಮ ಬರ್ತಾ ಇರಬೇಕಾದರೆ ಆ ಅಜಗರ ಸರ್ಪ ಜೋರಾಗಿ ಹಾರಿ ಭೀಮನ ಮೈಗೆ ಸುತ್ಕೊಂಡ್ಬಿಡ್ತು. ಕಚ್ಚಲಿಲ್ಲ, ಅದು ಸುತ್ತಕೊಳ್ಳುತ್ತದೆ, ಗಟ್ಟಿಯಾಗಿ ಭೀಮನನ್ನು ಸುತ್ತಕೊಂಡಿದೆ.
ಎಲ್ಲ ಪಾಂಡವರು ಜೋರಾಗಿ ಕಿರಿಸ್ತಾ ಇದ್ದಾರೆ, ದ್ರೌಪದಿ ಒದರ್ತಾ ಇದ್ದಾಳೆ. ಅರ್ಜುನ ಬಿಲ್ಲು ಬಾಣ ತೆಗೆದು ಹೊಡಿಬೇಕು ಅಂತ, ಬೇಡ ಅಂತಾನೆ ಧರ್ಮರಾಜ. ಮೈಯೆಲ್ಲ ಸುತ್ತಕೊಂಡಿದೆ, ಬೇಡ ಅಂದ್ರೂ ಹತ್ರ ಹೋಗಿದ್ದಾನೆ. ಪ್ರಚಂಡವಾಗಿ ಅಜಗರ ಸರ್ಪ ಆ ಧರ್ಮರಾವ ಭೀಮಸೇನನ ಜೊತೆಗೆ ಮಾತಾಡ್ತಾ ಇದೆ. ಏನಯ್ಯ, ಸಿಕ್ಕಾಕೊಂಡ್ಯ ನನ್ನ ಕೈಗೆ. ವಾಸ್ತವಿಕವಾಗಿ ಭೀಮಸೇನ ದೇವರು ಆ ಅಜಗರ ಸರ್ಪ ಹತ್ರ ತಾವೇ ಹೋದದ್ದು. ಅಲ್ಲಿ ಹಾವಿದೆ ಅಂತ ಗೊತ್ತಾದ ಕ್ಷಣ ಬೇರೆ ಕಡೆ ಹೋಗ್ಬೇಕಲ್ವಾ? ನೋಡಿ, ಸಾಮಾನ್ಯವಾಗಿ ಜಗತ್ತೊಳಗೆ ಯಾವುದೇ ವಸ್ತುವಿನಿಂದ ಭಯ ಆಗತ್ತೋ ಇಲ್ಲೋ, ಹಾವು ಚೇಳು ಕಂಡಾಕ್ಷಣ ಎಲ್ಲರಿಗೂ ಭಯ ಆಗತ್ತೆ. ಒಂದು ಗುರುಕುಲದಲ್ಲಿ ಗುರುಗಳು ವ್ಯಾಕರಣ ಪಾಠ ಮಾಡ್ತಿದ್ರ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಈಗ ಇದ್ರೆ ವರ್ತಮಾನ, ಹಿಂದಾಗ ಹೋಗಿದ್ರೆ ಭೂತಕಾಲ, ಇನ್ನು ಮುಂದೆ ಬರೋದಿದ್ರೆ ಭವಿಷ್ಯತ್ ಕಾಲ. ವಿದ್ಯಾರ್ಥಿಗಳೆಲ್ಲ ಕೂತಿದ್ರು. ಹಾವು ಬರುತ್ತಿದೆ, ಇದು ಯಾವ ಕಾಲ ಅಂತ ಕೇಳಿದ್ರು. ಹಾವು ಬರುತ್ತಿದೆ, ವರ್ತಮಾನ ಕಾಲನೋ, ಭೂತಕಾಲನೋ, ಭವಿಷ್ಯತ್ ಕಾಲನೋ? ಅದರಲ್ಲಿ ನಮ್ಮ ಇನಾಮದಾರ ಒಬ್ಬ ಬುದ್ಧಿವಂತ ಹುಡುಗನು ಇದ್ದಾರೆ. ಅವನು ಹೇಳ್ತಾನೆ, ಇದು ಭೂತಕಾಲೂ ಅಲ್ಲ, ಭವಿಷ್ಯತ್ ಕಾಲೂ ಅಲ್ಲ, ವರ್ತಮಾನ ಕಾಲೂ ಅಲ್ಲ, ಆಪತ್ ಕಾಲ ಸ್ವಾಮಿ ಅಂತ. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಭಯಾನಕ. ಸಾಮಾನ್ಯವಾಗಿ ಭಾಗವತ ಸಪ್ತಮಸ್ಕಂದ ಒಂದು ಮಾತು ಹೇಳಿದ್ದೀನಿ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಕೆಲವು ಕ್ರೂರ ಪ್ರಾಣಿಗಳನ್ನ ಅವಶ್ಯವಾಗಿ ಕೊಂದು ಪಾಪ ಇಲ್ಲ, ಅದರಲ್ಲಿ ಹಾವು. ಇದು ಭಯಾನಕ ಮನುಷ್ಯನನ್ನೇ ನುಂಗಿ ಹಾಕುವ ಹಾವು. ಆದರೆ ಧರ್ಮರಾಯ ಭೀಮಸೇನನ್ನು ಸುತ್ತಕೊಂಡಿದೆ. ಯಾರಿಗೆ ಸುತ್ತಕೊಂಡಿದೆ ಅವ್ರಿಗೆ ಭಯ ಇಲ್ಲ, ಇವರಿಗೆಲ್ಲ ಭಯ. ಧರ್ಮರಾಜನಿಗೆ, ಅರ್ಜುನನಿಗೆ, ನಕುಲ ಸಹದೇವ, ದ್ರೌಪದಿ ಭಯದಲ್ಲಿ ಅವರು ಆರಾಮಿದ್ದಾರೆ, ಸುತ್ತುಕೊಂಡರು. ಧರ್ಮರಾಜ ಹತ್ತಿರಕ್ಕೆ ಬಂದಾನೆ. ಧರ್ಮರಾಜ ಬಂದು ಆ ಹಾವಿನ ಜೊತೆ ಮಾತಾಡ್ತಾನೆ. ನೋಡಪ್ಪ, ಬಿಟ್ಟುಬಿಡು ನನ್ನ ತಮ್ಮನನ್ನ. ಯಾರು ನೀನು? ಏನಿನ್ನ ದೇಹ ಇಷ್ಟು ಭಯಾನಕವಾದ ರೂಪ, ದಯಮಾಡಿ ನನ್ನ ತಮ್ಮನನ್ನು ಬಿಟ್ಟುಬಿಡು ಅಂದಾಗ ಹಾವು ಮಾತಾಡ್ತದೆ. ನೋಡಪ್ಪ, ಬಹಳ ವರ್ಷ ಆಯಿತು ನಾನು ಇಲ್ಲಿ ಬಿದ್ದಿದ್ದೇನೆ. ನನಗೆ ಇವತ್ತಿನವರೆಗೆ ಆಹಾರ ಸಿಕ್ಕಿರಲಿಲ್ಲ. ಇವತ್ತು ಆಹಾರ ಸಿಕ್ಕಿದೆ. ಅದು ಬರೇ ಆಹಾರ ಅಲ್ಲ, ಒಳ್ಳೆ ಗಷ್ಟಪುಷ್ಟ ಇದ್ದಾನೆ, ಗುಡುಗುಂಡಾಗಿದ್ದಾನೆ, ರಕ್ತ ಮಾಂಸ ತುಂಬಿಕೊಂಡಿದ್ದಾನೆ. ಅವಶ್ಯವಾಗಿ ಇವನು ನನಗೆ ಆಹಾರ ಆಗ್ತಾನೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾಳೆಗೆ ನೀನು, ಇವತ್ತು ಇವನ ಆಹಾರ, ನಾಳೆ ದಿನ ಆಹಾರ ಆಗ್ತೇವೆ. ಆದ್ದರಿಂದ ಸರ್ವಥ ನೀನು ಇಲ್ಲಿರಬೇಡ, ಹೋಗು ಅಂತ ಹೆದರಿಸಿ ಬಿಡುತ್ತಂತೆ. ಆಗ ಧರ್ಮರಾಜ ಅಂತಾನೆ, ಹಾಗೆ ಮಾಡಬೇಡ, ದಯಮಾಡಿ ಹೇಳು, ನೀನು ಯಾರು, ಯಾಕೆ ಹಾವಾಗಿದ್ದಿ, ಏನೇನು ಸಮಸ್ಯೆ ಇದೆ ಹೇಳು, ನಿನಗೆ ಏನು ಕಷ್ಟ ಇದೆ, ನಾನು ಪರಿಹಾರ ಮಾಡ್ತೇನೆ ಅಂತ ಯಾವಾಗ ಧರ್ಮರಾಜ ಅಂತಾನೆ, ಆಗ ಹಾವು ಹೇಳುತ್ತದೆ, ಸರಿ ಇಷ್ಟು ಹೇಳ್ತಿದ್ದಿ ಅಂದ್ರೆ ನನ್ನ ಬಗ್ಗೆ ಹೇಳ್ತೇನೆ ಕೇಳು. ನಾನು ಬೇರೆ ಯಾರೆಲ್ಲ, ಯಾವ ವಂಶದಲ್ಲಿ ನೀವೆಲ್ಲ ಹುಟ್ಟಿ ಬಂದಿರಿ, ನಿಮ್ಮ ವಂಶದ ಮೂಲ ಪುರುಷ ನಹುಷ ರಾಜ ನಾನು. ನನ್ನ ಮಗನೇ ಯಯಾತಿ, ಅವನ ವಂಶದಲ್ಲೇನೆ ನೀವೆಲ್ಲ ಪಾಂಡವರು ಬಂದದ್ದು. ನಹುಷ ಚಕ್ರವರ್ತಿ ರಾಜ, ನೀನ್ ಯಾಕೆ ಅಜಗರ ಸರ್ಪನಾದಿ, ಏನ್ ತಪ್ಪು ಮಾಡಿದ್ದಿ ಅಂತ ಧರ್ಮರಾಜ ಕೇಳ್ತಾನೆ. ಹೇಳ್ತಾನೆ, ಪೂರ್ವಂ ಹಿ ವೃತ್ರವಧಾತುಂ ಭುಜಕಾಲ ತಂದು ಸಂಸ್ಥೆ ಶುಚಿ ಪ್ರವಣೈನಿ ಪ್ರತಿಚಿಂತ್ಯ ದೇವಾಃ. ಹಿಂದೆ ಇಂದ್ರದೇವರು ವಿಶ್ವರೂಪಾಚಾರ್ಯರನ್ನ ಸಂಹಾರ ಮಾಡಿದ್ರು. ಆಗ ಇಂದ್ರನಿಗೆ ಬ್ರಹ್ಮಹತ್ಯೆ ಬಂತು. ಅದನ್ನ 4 ಭಾಗ ಮಾಡಿ 4 ಕಡೆಗೆ ಚೆಲ್ಲಿದರು. ವಿಶ್ವರೂಪನನ್ನ ಇಂದ್ರ ಕೊಂದದ್ದಕ್ಕೆ ಇಂದ್ರನನ್ನ ಕೊಲ್ಲೋ ಮಗ ಬೇಕು ಅಂತ ತ್ವಷ್ಟಾ ದೇವತೆ ಯಜ್ಞ ಮಾಡ್ತಾರೆ. ಯಜ್ಞ ಕುಂಡದಿಂದ ವೃತ್ರಾಸುರ ಹುಟ್ಟಿದ. ಅವನಿಗೂ ಇಂದ್ರನಿಗೂ ಘನಘೋರ ಯುದ್ಧ. ಕೊನೆಗೆ ದದೀಚ ಋಷಿಗಳ ಅಸ್ಥಿಯಿಂದ ವಜ್ರಾಯುಧ ಮಾಡಿ ವೃತ್ರಾಸುರನನ್ನು ಕೊಂದದ್ದಾಯಿ. ವೃತ್ರನನ್ನ ಕೊಂದ ಮೇಲೆ 2ನೇ ಬಾರಿ ಬ್ರಹ್ಮಹತ್ಯೆ ಬಂತು ಅರ್ಜುನನಿಗೆ, ಇಂದ್ರದೇವರಿಗೆ. 2ನೇ ಬಾರಿ ಇಂದ್ರನಿಗೆ ಬ್ರಹ್ಮಹತ್ಯೆ ಬಂದಾಗ ಆಗ ಋಷಿಗಳು ಹೇಳ್ತಾರೆ, ಮಾನಸ ಸರೋವರಕ್ಕೆ ಹೋಗಿ ಕಮಲದ ಪುಷ್ಪದಲ್ಲಿ ತಪಸ್ಸು ಮಾಡು, ಆ ನಂತರ ಅಶ್ವಮೇಧ ಯಾಗ ಮಾಡು, ಆಗ ನಿನ್ನ ಬ್ರಹ್ಮಹತ್ಯೆ ಹೋಗುತ್ತೆ. ಆ ಮಾನಸ ಸರೋವರಕ್ಕೆ ಇಂದ್ರ ತಪಸ್ಸಿಗೆ ಹೋಗಿದ್ದ. ಅಲ್ಲಿವರೆಗೆ ಅವನ ಸೀಟ್ ಖಾಲಿ. ಸ್ವರ್ಗಲೋಕದಲ್ಲಿ ಇಂದ್ರನ ಸಿಂಹಾಸನ. ಆಗ ನನ್ನನ್ನು ವೈದಲ್ಲಿ ಕೂಡಿಸಿದ್ರು. ದೇವತೆಗಳ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ದೇವತೆಗಳ ಸಿಂಹಾಸನ ಖಾಲಿ ಇದ್ರೆ ಅದಕ್ಕೆ ಅಂತ ಯಾರಾದ್ರೂ ತಪಸ್ಸು ಮಾಡದವರು ಇದ್ರೆ ಅವ್ರಿಗೆ ಕೂಡಿಸ್ತಾರೆ ಹೊರತು ಅಕ್ಕಪಕ್ಕದಲ್ಲಿದ್ದ ದೇವತೆಗಳು ಆ ಸೀಟ್ ಮೇಲೆ ಕೊಡೋದಿಲ್ಲ. ಖಾಲಿ ಇದ್ರೆ ಖಾಲಿನೇ ಇರಬೇಕು. ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ, ಆ ಕಮಲದ ನಾಡಿನೊಳಗೆ ತಪಸ್ಸು ಮಾಡುವುದಕ್ಕೆ ಮಾನಸ ಸರೋವರಕ್ಕೆ ಹೋದಾಗ ಇವನನ್ನ ಕೂಡಿಸಿದರು. ಆ ಸಿಂಹಾಸನ ಮೇಲೆ ಕೂತ್ರೆ ಸಾಕು, ಇವನಿಗೆ ನಾನೇ ಇಂದ್ರ ಅನ್ಕೊಂಡ್ಬಿಟ್ಟ. ಇಂದ್ರನಿಗೆ ಕೊಡುವ ಆದರ ಗೌರವ ನನಗೆ ಕೊಡಿ ಅಂದ. ಆಯಿತು ಅಂದ್ರು.
ಅವನಿಗೆ ಮಾಡುವ ಎಲ್ಲ ಉಪಚಾರ ಛತ್ರ ಚಾಮರ ನನಗ ಮಾಡಿ ಅದಕ್ಕೂ ಋಷಿಗಳು ಹೂ ಅಂತಾರೆ. ಇಂದ್ರನ ಹೆಂಡತಿ ನನಗೂ ಹೆಂಡತಿ ಆಗ್ಲಿ ಅಂತ, ಶಚೀದೇವಿ ನನಗೆ ಹೆಂಡತಿ ಆಗ್ಲಿ ಅಂದಾಗ ಅದೇನು ಸಾಧ್ಯ? ಅದು ದೇವತಾ ಸ್ತ್ರೀಯರು. ಇಂದ್ರದೇವರ ಹೆಂಡತಿ ಇಂದ್ರದೇವರಿಗೆ ಮಾತ್ರ. ಪದವಿ ರಾಜ್ಯ ಸಂಪತ್ತು ಎಲ್ಲ ನೀ ತಗೋಬೇಕಾದ್ರೆ ಅವಳನ್ನ ನಮ್ಗೆ ಬೇಕು ಅಂದಾಗ ಶಚಿದೇವಿಗೆ ವಾರ್ತೆ ಗೊತ್ತಾಯಿತು. ನಹುಷ ತನ್ನನ್ನು ಇಚ್ಛೆ ಪಡ್ತಿದ್ದಾನೆ ಅಂತ ಗೊತ್ತಾದಾಗ ಶಚಿದೇವಿ ಅಂತ ಒಂದು ಕೆಲಸ ಮಾಡು, ಇವತ್ತಿನವರೆಗೆ ಯಾರೂ ಬರದೇ ಇರುವ ವಾಹನದಲ್ಲಿ ನೀನು ಬಂದದ್ದಾದರೆ ನಾನು ನಿಮ್ಮ ಮದುವೆ ಆಗ್ತೇನೆ, ಯಾರೂ ಬಂದಿರಬಾರ್ದು ಅಂತ ವಾಹನದಲ್ಲಿ ಬಾ. ವಿಚಾರ ಮಾಡ್ತಾನೆ, ಆನೆ ಕುದುರೆ ರಥ ಎಲ್ಲರೂ ಹೋಗುತ್ತೆ, ಎಲ್ಲರೂ ಹೋಗಿರ್ತಾರೆ, ಯಾವ ವಾಹನದಲ್ಲಿ ಹೋಗೋಣ ಅಂತ ವಿಚಾರ ಮಾಡ್ತಾನೆ. ಸಾಮಾನ್ಯವಾಗಿ ಪಲ್ಲಕ್ಕಿಯನ್ನು ಯಾರೋ ಅಜ್ಞಾನಿ ಅರ್ಥಾತ್ ಸಾಮಾನ್ಯರು ಹಿಡಿದಿರ್ತಾರೆ. ಋಷಿಗಳ ಹೆಗಲ ಮೇಲೆ ಪಲ್ಲಕ್ಕಿ ಕೊಟ್ಟು ಇವತ್ತಿನವರು ಯಾರೂ ಹೋಗಿಲ್ಲ. ಕಳೆದ ಭೃಗು ಋಷಿಗಳಿಗೆ ಅಗಸ್ತ್ಯರಿಗೆ ತಪಸ್ವಿಗಳನ್ನು ಕರೆದು ನಾನು ಹೋಗಬೇಕು ಶಚಿದೇವಿ ಹತ್ರ, ನನ್ನನ್ನು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗಿ ಸರಿ ಅಂತ ಒಂದು ಕಡೆಗೆ ಭೃಗು ಋಷಿಗಳು, ಇನ್ನೊಂದು ಕಡೆಗೆ ಅಗಸ್ತ್ಯರು ಪಾಪ ಹಿಡಿದಿದ್ದಾರೆ. ಅಗಸ್ತ್ಯರು ಸ್ವಲ್ಪ ಗಿಡ್ಡ ಇದ್ರು. ಈಗ ಪಲ್ಲಕ್ಕಿ ಅಂತ ಹೇಳಿದ್ರೆ ಇಬ್ಬರು ಸಮಾನ ಇರಬೇಕು. ಒಬ್ಬ ವ್ಯಕ್ತಿ ಎತ್ತರ, ಒಬ್ಬನು ಸ್ವಲ್ಪ ಗಿಡ್ಡಿದ್ರೆ ಪಲ್ಲಕ್ಕಿ ಅಕಸ್ಮಾತ್ ಪ್ರತಿಮಾಶಾಲಿ ಗ್ರಾಮೀಣರು ಬಿದ್ರು ಯಾರೇನು ಅನ್ನಲ್ಲ. ಅಕಸ್ಮಾತ್ ಮನುಷ್ಯನ ಕರ್ಕೊಂಡು ಹೋದ್ರೆ ಆ ಕಡೆ ಈ ಕಡೆ ಬಡಿತದೆ. ಸ್ವಲ್ಪ ಅಗಸ್ತ್ಯರು ಗಿಡ್ಡಿದ್ರು, ಭೃಗು ಋಷಿಗಳು ಎತ್ತರ, ಅವರ ಪಲ್ಲಕ್ಕಿ ಕೊಡಿಸುತ್ತಾ ಹೊರಟಿದ್ದಾರೆ. ಮಧ್ಯದಲ್ಲಿ ಹೋಗುವಾಗ ಭೃಗು ಋಷಿಗಳು ಪಲ್ಲಕ್ಕಿ ಹೊತ್ಕೊಂಡು ಕೇಳಿದ್ದಾರೆ, ಏನಪ್ಪಾ ನಹುಷ ಮತ್ತೆ ಇಂದ್ರ ಪದವಿ ಬೇರೆ ಆಳ್ತಾ ಇದ್ದಿ, ಧರ್ಮ ಅಧರ್ಮಗಳ ಬಗ್ಗೆ ಗೊತ್ತಾ ನಿನಗೆ ಅಂತ ಕೇಳಿದೆ. ಗೊತ್ತಿದೆ ಅಂದ. ಧರ್ಮ ಅಂದ್ರೆ ಯಾವುದು ಹೇಳಿದ ಪಾಪ ನಹುಷ, ಇದು ಧರ್ಮ ಇದು ಅಧರ್ಮ. ಪರಸ್ತ್ರೀಯರನ್ನ ಅಪೇಕ್ಷೆ ಪಡೋದು ಧರ್ಮವೋ ಅಧರ್ಮವೋ ಅಂತ ಕೇಳಿದ್ರು ಭೃಗು ಋಷಿಗಳು. ಅಧರ್ಮ ಅಂತ ಅದು ಹೊರಟಿದೆಯಲ್ಲ ಅಲ್ಲೇ ಎಂದರು. ಇಂದ್ರದೇವರ ಹೆಂಡತಿ ನನಗೂ ಬೇಕು ಅಂತ ಹೊರಟಿದ್ದಿ, ಬಾಯಿಂದಲೂ ಅಧರ್ಮ ಅಂತಿ ಮತ್ತು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀಯಲ್ಲ. ಕೋಪ ಬಂದು ಬಿಡ್ತವನಿಗೆ. ವೇದಗಳನ್ನು ಅಧ್ಯಯನ ಮಾಡಿ ವೇದಗಳಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡುವ ನೀನು ವೇದದಲ್ಲಿ ಹೇಳಿದ್ದನ್ನು ಮೀರ್ತಾ ಇದ್ದಿ, ದೇವತಾ ಸ್ತ್ರೀಯರನ್ನು ಅಪೇಕ್ಷೆ ಮಾಡುವುದು ತಪ್ಪಲ್ವಾ ಅಂದದ್ದಕ್ಕೆ ಜೋರಾಗಿ ಕಾರಣಿಂದ ಒದ್ದು ಬಿಟ್ಟ. ಭೃಗು ಋಷಿಗಳಿಗೆ ಕೋಪದಿಂದ ಒದ್ದಾಕ್ಷಣ ತದಾ ಭೃಗುಂ ತಸ್ಯ ಜಟಾಸುಲೀನಂ, ತಕ್ಷಣದಲ್ಲಿ ಭೃಗು ಋಷಿಗಳ ಶಾಪ ಕೊಡ್ತಾರೆ, ತಲೆ ಕೆಳಗಾಕಿ ಅಜಗರ ಸರ್ಪನಾಗಿ ಬೀಳು. ಏನೋ ತಾತ್ಕಾಲಿಕ ಇಂದ್ರದೇವರು ಬರುವವರೆಗೆ ಸಿಂಹಾಸನ ಮೇಲೆ ಕೂಡಿಸಿದರೆ ಅಹಂಕಾರ ಪಡ್ತೀಯಾ, ಋಷಿಗಳನ್ನ ನಿನ್ನ ಕಾಲಕ್ಕೆ ಗೊಂಬೆ ಮಾಡ್ಕೋತೀಯ. ವೇದ ಪ್ರಾಮಾಣ್ಯದ ವಿಷಯದಲ್ಲಿ ಭೃಗು ಋಷಿಗಳು ಪ್ರಶ್ನೆ ಕೇಳ್ತಾರೆ. ವೇದ ಇದು ಅಪ್ರಮಾಣ ಅಂತಾನೆ, ವೇದ ಅಪ್ರಮಾಣ, ಅದಕ್ಕಾಗಿಯೇ ವೇದದಲ್ಲಿ ಪರಸ್ತ್ರೀಯರನ್ನ ನೋಡುವುದು ತಪ್ಪು ಅಂದುಬಿಟ್ಟು ಅದಕ್ಕೂ ಕೋಪ ಬಂತವರಿಗೆ. ಯಾವ ವೇದಗಳಿಂದ ದೇವರ ಜ್ಞಾನ ಮಾಡಿಕೊಡ್ತೀವಿ ಅಂತ ವೇದಗಳೇ ಸುಳ್ಳು ಅನ್ನೋದಕ್ಕೆ ಶಾಪ ಕೊಡ್ತಾರೆ. ಆದರೆ ಶಾಪ ಕೊಟ್ಟದ್ದು ಮಹಾಭಾರತ ಹೇಳುತ್ತದೆ, ಭೃಗು ಋಷಿಗಳ ಶಾಪ ಕೊಟ್ಟದ್ದು ಅಲ್ಲ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಭೃಗುಂ ತಸ್ಯ ಜಟಾಸುಲೀನಂ ಕದಾಪಿ ತತ್ಯಕ್ಷಿಪತಂ ನಯಾತಂ ಆವಿಶ್ಯ ಕಂಜಜ ಭವಃ ಶಶಾಪ. ಭೃಗು ಋಷಿಗಳ ಜಟೆಯೊಳಗೆ ಚತುರ್ಮುಖ ಬ್ರಹ್ಮದೇವರು ಕೂತಿದ್ದಾರೆ. ಸಾಮಾನ್ಯವಾಗಿ ನೋಡಿ, ಶಾಪಗಳು ಹೆಚ್ಚು ಕೆಲಸ ಮಾಡಬೇಕಾದ್ರೆ ದೊಡ್ಡವರು ಕೊಟ್ಟಿರಬೇಕು. ಭೃಗು ಋಷಿಗಳೇ ಸಣ್ಣವರಲ್ಲ, ಮಹಾಜ್ಞಾನಿಗಳೇ. ಆದರೆ ಭೀಮಸೇನ ದೇವರಿಗೆ ಬಂದು ಇವ ಸುಟ್ಕೋಬೇಕಾಗಿದ್ರೆ ಆ ಶಾಪ ಬ್ರಹ್ಮದೇವರು ಕೊಟ್ಟರಾಗತ್ತೆ, ಬರೀ ಭೃಗು ಋಷಿ ಕೊಟ್ಟರಾಗಲ್ಲ. ಹಾಗಾಗಿ ಆ ಭೃಗು ಋಷಿಗಳ ಜಟೆಯಲ್ಲಿ ಅಡಗಿಕೊಂಡಂತಹ ಬ್ರಹ್ಮದೇವರು ಶಾಪ ಕೊಡ್ತಾರೆ, ತಕ್ಷಣದಲ್ಲಿ ಅಜಗರ ಸರ್ಪನಾಗಿ ನೆಲಕ್ಕೆ ಬೀಳು. ಶಾಪ ಕೊಟ್ಟ ಕ್ಷಣ ಗಾಬರಿಯಾಗಿ ಬಿಟ್ಟ ನಹುಷ. ಅಲ್ಲ, ಅಜಗರ ಸರ್ಪನಾಗಿ ನಾನು ಎಲ್ಲೋ ಬಿದ್ರೆ ಉದ್ಧಾರ ಹೇಗೆ? ದಯಮಾಡಿ ನನ್ನ ಶಾಪದ ಮೋಚನೆಯನ್ನು ಹೇಳ್ರಿ ಅಂತ ಯಾವ ಭೃಗು ಋಷಿಗಳ ಪಾದ ಹಿಡ್ಕೊಂಡಾಗ ಹೇಳ್ತಾರೆ, ನೀನು ಅಜಗರ ಸರ್ಪನಾಗಿ ಅಲ್ಲಿ ಇಲ್ಲಿ ಬೀಳೋದಿಲ್ಲ. ಗಂಧಮಾದನ ಪರ್ವತದಿಂದ ಪಾಂಡವರು ಬದರಿಕಾಶ್ರಮಕ್ಕೆ ಹೋಗುವಾಗ ದಾರಿಯಲ್ಲಿ ಅಜಗರ ಸರ್ಪನಾಗ್ತಿ. ಅದೇ ದಾರಿಯಿಂದ ಪಾಂಡವರು ಬರ್ತಾರೆ, ಭೀಮನಿಂದ ನೋಡೋದಕ್ಕೆ ಹತ್ರ ಬರ್ತಾರೆ. ಭೀಮಸೇನ ದೇವರನ್ನ ಜೋರಾಗಿ ಗಟ್ಟಿಯಾಗಿ ಅವರನ್ನ ಆಲಿಂಗನ ಮಾಡ್ಕೋ. ಆದ್ರೆ ಕಚ್ಚೋದಿಲ್ಲ. ನೀನು ಕಚ್ಚಿದವರಿಗೆ ಏನಾಗಲ್ಲ, ಜೀವೋತ್ತಮರವು. ಯಾವಾಗ ನೀನು ಭೀಮನಿಗೆ ಸುತ್ಕೊಂಡ ಕ್ಷಣ ಭೀಮ ಅಂತೂ ಏನ್ ಮಾಡೋದಿಲ್ಲ. ನೀನು ಕೆಲವು ಪ್ರಶ್ನೆಗಳನ್ನ ಕೇಳು, ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ನಿನಗೆ ಇದರಿಂದ ಪರಿಹಾರ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಭೀಮ್ ಕೊಡೋದಿಲ್ಲ. ಬ್ರಹ್ಮದೇವರು ಹೇಳಿಬಿಟ್ಟಿದ್ದಾರೆ ಭೃಗು ಋಷಿಗಳು.
ನೀ ಈ ಅಜಗರ ಸರ್ಪದಿಂದ ನಿನ್ನನ್ನು ಬಿಡುಗಡೆ ನಾನು ಮಾಡಬೇಕಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡುವಂಥದ್ದು ಅಜಗರ ಸರ್ಪ. ವಿದ್ಯೋಪಜೀವನಂ ನೈವ ಚಕಾರ ಆಪದ್ಯಪಿ ಕ್ವಚಿತ ತಪ್ಪನಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅಕಸ್ಮಾತ್ತಾಗಿ ಅಜಗರನ ಪ್ರಶ್ನೆಗೆ ಭೀಮ ಉತ್ತರ ಕೊಟ್ಟಿದ್ದ ಅಂದ್ರೆ ವಿದ್ಯೆಯನ್ನ ಮಾರ್ಕೊಂಡಂಗ ಆಗ್ತಿತ್ತು. ತನ್ನ ಬದುಕಿಗಾಗಿ ವಿದ್ಯೆಯನ್ನ ಮಾರಿಕೊಳ್ಳೋದು ಭೀಮಸೇನ ದೇವರಿಗೆ ಸೇರಲಿಲ್ಲ. ಹಾಗಾಗಿ ಅವನು ಉತ್ತರ ಕೊಡಲ್ಲ ಅಂತ ಗೊತ್ತಿತ್ತು. ಆಗೇನ್ ಮಾಡು, ಯಾವಾಗ ನಿನ್ನ ಪ್ರಶ್ನೆಗೆ ಭೀಮ ಉತ್ತರ ಕೊಡಲ್ಲ ಆಗ ಧರ್ಮರಾಜ ಬರ್ತಾನೆ. ಅಣ್ಣ ತಮ್ಮನನ್ನ ಬಿಡಿಸೋದಕ್ಕೆ ಬರ್ತಾನೆ. ಧರ್ಮರಾಜನಿಗೆ ಹೇಳು, ನಾನು ಕೇಳಿದ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡು, ನಿನ್ನ ತಮ್ಮನನ್ನ ಬಿಡ್ತೇನೆ. ಯಾವಾಗ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೋ ಆಗ ನಿನಗೆ ಅಜಗರ ಸರ್ಪದಿಂದ ಮುಕ್ತಿಯಾಗಿ ಸ್ವರ್ಗಲೋಕ ಪಡೀತಿ. ಇಷ್ಟು ಭೃಗು ಋಷಿಗಳಲ್ಲಿ ಬ್ರಹ್ಮದೇವರು ನಿಮಗೆ ಶಾಪ ಕೊಟ್ಟಿದ್ದಾರೆ. ಆ ಬ್ರಹ್ಮದೇವರ ಶಾಪದಿಂದ ನಾನು ಅಜಗರ ಸರ್ಪನಾಗಿ ಬಿದ್ದಿದ್ದೇನೆ. ಈಗ ಮೊದಲನೇದು ನನಗೆ ಹಸಿವೆ ಆಗಿದೆ, ಎರಡನೇದು ಈ ಅಜಗರ ದೇಹ ನಾನು ಬಿಡಬೇಕು. ಈ ಸರ್ಪದ ಶರೀರದಿಂದ ನಾನು ಬಿಡುಗಡೆ ಹೊಂದಬೇಕಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೇಕು. ನಿಮ್ಮ ಅಣ್ಣ ನಿಮ್ಮ ತಮ್ಮನಿಗೆ ಭೀಮನಿಗೆ ಕೇಳದೆ, ನೀ ಇವತ್ತೆಲ್ಲ ನೀ 100 ವರ್ಷ ಹಿಂಗೆ ಹಿಡ್ಕೊಂಡ್ರು ನಾನು ಉತ್ತರ ಕೊಡಲ್ಲ ಅಂತ ನಾವು. ಎಂಥ ತಮ್ಮ ಇವ, ಇನ್ನೊಬ್ಬರಾದ್ರೆ ಹಾವು ದೂರದಲ್ಲಿ ಬಂದ್ರೆ ಏನ್ ಬೇಕು ಹೇಳ್ರಿ ಅಂತಾರೆ. ಭಯದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ನಾನು ಮೈಗೆ ಸುತ್ತಕೊಂಡ್ರು ಅವನಿಗೆ ಭಯ ಇಲ್ಲ. ಧರ್ಮರಾಜ ಅಂತ ಭಯ ಅಲ್ಲ, ಅವನನ್ನ ಸ್ಮರಣೆ ಮಾಡಿದವ್ರಿಗೆ ಭಯ ಇಲ್ಲ. ಅಂಜಿಕಿನ್ಯಾತ ಕೈಯ ಸಂಜೀವರಾಯನ ಸ್ಮರಣೆ ಮಾಡಿದವೆ ಅವನು ಯಾರಿಗೆ ಹೆದರವಲ್ಲ. ಅವನು ಹೆದರೋದು ದೇವರಿಗೆ ಮಾತ್ರ. ಎಷ್ಟು ವರ್ಷ ಅವನನ್ನೇ ಸುತ್ತಕೊಂಡು ಕೂತರೂ ಕೂಡ ಸರ್ವಥಾ ಅವನಿಗೇನು ವಿಕಾರ ಆಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋರು ನಾನು ಕೊಡ್ತೇನೆ ಅಂತ ತಮ್ಮನನ್ನ ಬಿಡುಗಡೆ ಮಾಡೋದಕ್ಕಾಗಿ ನಾವು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ, ಕೇಳು ಪ್ರಶ್ನೆ ಅಂದಾಗ ಅಜಗರ ಮೊದಲನೇ ಪ್ರಶ್ನೆ ಕೇಳ್ತಾನೆ ಧರ್ಮರಾಜನಿಗೆ. ಬ್ರಾಹ್ಮಣ ಅಂದ್ರೆ ಯಾರು ಅಂತ ಕೇಳಿದ. ಮೊಟ್ಟ ಮೊದಲನೇ ಪ್ರಶ್ನೆ, ಬ್ರಾಹ್ಮಣ ಅಂದ್ರೆ ಯಾರು? ಕೇವಲ ಸಂಧ್ಯಾ ವಂದನೆ ಜಪ ಮಾಡೋನು ಬ್ರಾಹ್ಮಣನೋ ಅಥವಾ ಒಳ್ಳೆ ಕುಲದಲ್ಲಿ ಹುಟ್ಟಿದವನು ಬ್ರಾಹ್ಮಣನೋ? ಬ್ರಾಹ್ಮಣನಲ್ಲಿ ಇರಬೇಕಾದ ಲಕ್ಷಣಗಳೇನು? ಯಾವ ಲಕ್ಷಣಗಳು ಅವನಲ್ಲಿ ಇದ್ದದ್ದಕ್ಕೆ ಅವನನ್ನ ಬ್ರಾಹ್ಮಣ ಅಂತ ಕರೀಬೇಕು? ದಾನ ಅಂದ್ರೆ ಏನು? ಕೆಲವು ಪ್ರಶ್ನೆಗಳು ಅಜಗರ ಕೇಳು ಮಾರ್ಮಿಕವಾದ ಪ್ರಶ್ನೆಗಳನ್ನು ಕೇಳ್ತಾನೆ. ನಾಳೆಗೆ ಈ ಒಂದು ವಾರ ಪ್ರವಚನದ ಮಂಗಳ ಇದೆ, ಅರ್ಥಾತ್ ವನಪರ್ವದ ಒಂದು 7 ದಿನದ ಪ್ರವಚನ ಮಂಗಳ. ನಾಳೆಗೂ ಏಕಾದಶಿ, ಅತಿರಿಕ್ತ ಏಕಾದಶಿ. ನಾಳೆಗೂ ಪ್ರವಚನ ಇರ್ತದೆ. ಅತಿರಿಕ್ತ ಏಕಾದಶಿ ಆಚಾರ ಬರಲ್ಲ ಅನ್ಕೋಬೇಡಿ, ಅವಶ್ಯವಾಗಿ ನಾಳೆಗೂ ಪ್ರವಚನ ಇರ್ತದೆ. ನಾಳೆಗೆ ಅಜಗರನ ಪ್ರಶ್ನೆಗೆ ಧರ್ಮರಾಜ ಕೊಟ್ಟ ಉತ್ತರ ಬಹಳ ಚೆನ್ನಾಗಿದೆ. ಬ್ರಾಹ್ಮಣ ಯಾರು, ಅವನ ಲಕ್ಷಣ ಏನು, ಅವನ ಕರ್ತವ್ಯ ಏನು, ಯಾವ ಕರ್ತವ್ಯವನ್ನ ಪಾಲನ ಮಾಡಿದ್ದಕ್ಕೆ ಅವನನ್ನು ಬ್ರಾಹ್ಮಣ ಅಂತ ಕರೀಬೇಕು, ಯಾಕವನು ಜಾತಿಯೊಳಗೆ ಉತ್ತಮನಾದ, ಕ್ಷತ್ರಿಯ ವೈಶ್ಯ ಶೂದ್ರರಿಗಿಂತಲೂ ಅಧಿಕ ಸ್ಥಾನ ಯಾಕೆ ಬ್ರಾಹ್ಮಣನಿಗೆ ಅಂತ ಅಜಗರನ ಪ್ರಶ್ನೆಗೆ ಧರ್ಮರಾಜ ಉತ್ತರ ಕೊಡ್ತಾನೆ. ಮುಂದೆ ಅಜಗರನ ಉದ್ಧಾರವನ್ನ ಹೊಂದಿ ಪಾಂಡವರೆಲ್ಲ ವನವಾಸದ ಕೊನೆಯ ಭಾಗಕ್ಕೆ ಬರ್ತಾರೆ. ಇಷ್ಟು ಬೇಗ ವನಪರ್ವ ಮುಗಿಯೋದಲ್ಲ, ಆದರೆ ನಾವು ಮುಂದೆ ಹೋಗಬೇಕಾದ್ದರಿಂದ ವನಪರ್ವದಲ್ಲಿ ಕೇಳಬೇಕಾದ ಇನ್ನೊಂದು ವಿಚಾರ ಇದೆ. ಬಹಳ ದೊಡ್ಡ ಯಕ್ಷ ಪ್ರಶ್ನೆ, ಬಹಳ ಮಹತ್ವದ ವಿಚಾರಗಳು. ಧರ್ಮರಾಜ ಅಲ್ಲಿಯೂ ಧರ್ಮರಾಜನಿಗೆ ಉತ್ತರ ಕೊಡ್ತಾನೆ. ಅದನ್ನ ಮುಂದೆ ಸೆಪ್ಟೆಂಬರ್ 1ನೇ ತಾರೀಕು ಪ್ರವಚನದಲ್ಲಿ, ವಾಸ್ತವಿಕವಾಗಿ ಇದೇ ಒಂದು ಭಾಗದಲ್ಲೇ ನಾನು ವನಪರ್ವ ಮುಗಿಸ್ಬೇಕು ಅನ್ಕೊಂಡಿದ್ದೆ. ಅದು ಮಹತ್ವದ ವಿಚಾರ ಆದದ್ದರಿಂದ ಅಜಗರನ ಪ್ರಶ್ನೋತ್ತರ ನಾಳೆ ಕೇಳೋಣ. ಯಕ್ಷ ಪ್ರಶ್ನೆಗಳನ್ನ ಮುಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಳೋಣ. ವಿಶೇಷವಾಗಿ ಏಕಾದಶಿಯ ಪರ್ವಕಾಲದಲ್ಲಿ ಪಾಂಡವರ ಒಂದು ಕಥೆ, ಪಾಂಡವರಿಗೆ ಪ್ರಿಯನಾದಂತಹ ಕೃಷ್ಣ ಪರಮಾತ್ಮನ ಸ್ಮರಣೆ ಇವತ್ತಾಯಿತು. ನಿಜವಾಗಿ ಏಕಾದಶಿ ಸಾರ್ಥಕತೆ. ನಾಳೆಗೂ ಭಗವಂತನ ವಿಶೇಷವಾದ ಅನೇಕ ವಿಚಾರಗಳು, ಅಜಗರನ ಪ್ರಶ್ನೋತ್ತರದ ಒಂದು ವಿಚಾರವನ್ನು ನಾಳೆ ದಿನ ಮತ್ತೆ ಶ್ರವಣ ಮಾಡೋಣ. ಭಾರತೀಯ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ವರ್ಷಾ ಋತು, ಶುಕ್ಲ ಪಕ್ಷ. ನಾಳೆ ವಾಸ್ತವಿಕವಾಗಿ ತಿಥಿ ಹಾಕಿದ್ದು ದ್ವಾದಶಿ, ಅತಿರಿಕ್ತ ಏಕಾದಶಿ ಎಂದಿದೆ. ಅತಿರಿಕ್ತ ಉಪವಾಸ, ಪೂರ್ವಾಷಾಢ ನಕ್ಷತ್ರ, ಪ್ರೀತಿ ಯೋಗ, ಭವಕರಣ.